ಸ್ನೇಹಿತರೆ ನಮಸ್ಕಾರ. ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮತ್ತೊಂದು ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಬಂದಿದ್ದೀನಿ. ಚನ್ನಪಟ್ಟಣದಲ್ಲಿದ್ದೀನಿ. ಚನ್ನಪಟ್ಟಣದಲ್ಲಿ ಏನಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಹಿರಿಯರು ಕೂಡ ಇವರು ಕೂಡ ಏನಂತ ಹೇಳಿದ್ರೆ ಶೋಕಿ ಸುಮಾರು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಇಲ್ಲೇನಂತ ಹೇಳಿದ್ರೆ ಒಂದು ರಾಮನಗರ ಚನ್ನಪಟ್ಟಣದಲ್ಲಿ ಇರೋರ್ಗೆ ಮಾತ್ರ ಈ ವಿಷಯಗಳು ಗೊತ್ತಿರುತ್ತೆ. ಒಂದು ಲಾಂಗ್ ಟೈಮ್ ಅಂತ ಅಕ್ಕಿ ಬಿಡಬೇಕು ಅಂತ ಹೇಳಿದ್ರೆ ಭಾರಿ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಶಿಖರ ಬೈರಿ ಕಾಟಗಳು ತುಂಬಾ ಇರೋದ್ರಿಂದ. ಆದ್ರೂ ಕೂಡ ಇವ್ರು ಏನ್ ಮಾಡಿದ್ದಾರೆ, ಇವ್ರದ್ದು ಅಚೀವ್ಮೆಂಟ್ ಅಂತೂ ಇವ್ರು ಬಿಟ್ಟಿಲ್ಲ, ಪ್ರಯತ್ನ ಅಂತೂ ಯಾವತ್ತೂ ಇದ್ ಮಾಡಿಲ್ಲ. ಪ್ರತಿ ವರ್ಷನೂ ಮಾಡ್ತಾನೆ ಬರ್ತಾ ಇದಾರೆ. ಯಾರಂತ ಹೇಳಿದ್ರೆ ನಮ್ಮ ಅರ್ಷದ್ ಮುನೀರ್ ಬೈಯರು. ಯಾಕೆಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ತುಂಬಾನೇ ಶಿಖರ ಮತ್ತೆ ಬೈರಿ ಕಾಟ ಇರೋದ್ರಿಂದ ಆದ್ರೂನು ಇವರು ಪ್ರತಿ ವರ್ಷನೂ ಪಟ್ಟಗಳು ಮಾಡ್ತಾ ಇದಾರೆ, ಆಕಾಶಕ್ಕೆ ಬಿಡ್ತಾ ಇದಾರೆ, ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ. ಇವಾಗ ನಾನು ನೋಡಿರ್ಬೋದು, ನಾನು ಆಲ್ರೆಡಿ ತಮ್ಲೈನಲ್ಲಿ ನಿಮ್ಗೆ ಆಲ್ರೆಡಿ ಅಂದ್ರೆ ಇಂಟ್ರೋ ಸ್ಟಾರ್ಟಿಂಗ್ ಅಲ್ಲೇನೆ ನಿಮ್ಗೆ ಅವರ ಪ್ರೈಸ್ಗಳು ಯಾವ್ಯಾವ ಅಚೀವ್ಮೆಂಟ್ ಮಾಡಿದ್ದಾರೆ ಎಲ್ಲಾನು ತೋರಿಸಿದೀನಿ, ನೋಡ್ತಾ ಇರ್ಬೋದು. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಯಾವ ತರ ಅವ್ರು ಅಕ್ಕಿ ಎಷ್ಟು ವರ್ಷದಿಂದ ಶೋಕಿ ಮಾಡ್ತಾ ಇದಾರೆ ಅವ್ರು. ಯಾಕಂದ್ರೆ ಒಬ್ಬ ಶೋಕ್ದಾರ್ ಅಂತ ಬಂದಾಗ ಅವ್ರಿಗೆ ಅದೊಂದು ಗುರು ಅಂತ ಇರ್ಲೇಬೇಕು. ಮತ್ತೆ ಅವ್ರ ಅದ್ರ ಒಡನಾಟಗಳು ಅಕ್ಕಿಗಳಲ್ಲಿ ಯಾವ ತರ ಇತ್ತು ಏನು ಅಂತ ಹೇಳ್ಬಿಟ್ಟು ಅವ್ರನ್ನೇ ವಿಷಯ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ. ಬೆಂಗಳೂರಿಂದ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇದ್ದೀನಿ. ನಿಮ್ ಬಗ್ಗೆ ಸಾಕಷ್ಟು ಕೇಳಿದೀನಿ. ಲಾಸ್ಟ್ ಟೈಮ್ ಕೂಡ ನಿಮ್ ಹತ್ರ ಮೀಟ್ ಮಾಡಿದೀನಿ, ನಾವು ಮಾತಾಡಿದ್ವಿ ಕೂಡ ನಮ್ಮ ಒಂದು ಚಾನಲ್ ಅಲ್ಲಿ. ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ರಿ ಒಂದಿದ್ರಲ್ಲಿ. ಯಾಕಂದ್ರೆ ನಾನು ಸುಮಾರು ಆ ಲಾಸ್ಟ್ ಇಯರ್ ಇಂದನೂ ನಿಮ್ಮನ್ನ ನಾನು ಮಾತಾಡಿಸ್ಬೇಕು ಅಂತ ಬರ್ತಾ ಇದ್ದೆ. ಸರಿ ಸರ್. ಈ ಒಂದು ಏರಿಯಾ, ಈ ರಾಮನಗರ ಚನ್ನಪಟ್ಟಣ ಈ ಸರವಣಿಗಲ್ ಏನಿದೆ, ಇಲ್ಲಿ ಯಾರದೇ ಒಂದು ಸಮಸ್ಯೆ ಅಂತ ಬಂದ್ರೆ ಶಿಖರ ಮತ್ತೆ ಬೈರಿ ಕಾಟ ಅಂತ ಹೇಳ್ತಾರೆ. ಇದನ್ನೆಲ್ಲ ಮೀರಿ ನೀವು ಕೂಡ ಲಾಂಗ್ ಟೈಮ್ ಎಲ್ಲ ಬಿಟ್ಟಿದ್ದೀರಾ. ಯಾಕೆ ಸಾಧ್ಯ ಆಯ್ತು ಬೈ ಇದೆಲ್ಲ? ಸರ್ ಏನಿಲ್ಲ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಪಟಾಗಳು ಜಾಸ್ತಿ ಮಾಡ್ಬೇಕು. ಯಾವ್ದನ ಒಂದೊಂದು ಉಳ್ಕೊಬಿಡ್ತದೆ, ಅದು ಬಿಡ್ಕೊ ಬರ್ಬೇಕು ಸರ್. ಆತರ ಇಲ್ಲೇ ಒಂದು 6-7 ಗಂಟೆ ಬಂತು ಅಂದ್ರೆ ಕೈಗೆ ಸಿಗೋದಿಲ್ಲ ಅದು. ಏನಿದ್ರು 3-4 ಗಂಟೆ ಅದು ಒಂದು ಉಳಿತದೆ, ಅದು ಬಿಡ್ಕೋಬೇಕು. ಆತರ ಇದೆ ಸರ್ ಇಲ್ಲಿ. ಬೈ ಇನ್ನೊಂದ್ ಸತಿ ಕೇಳ್ತೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ನಿಮ್ದು ಯಾವ ಲಾಫ್ಟ್ ಹೆಸರು, ನಿಮ್ಮ ಹೆಸರು ಒಂದ್ಸತಿ ಹೇಳ್ಬಿಟ್ರೆ. ಯಾಕಂದ್ರೆ ಇಲ್ಲಿನ ಸರ್ವಣಿಂಗ್ ಅವ್ರಿಗೆ ಪ್ರತಿಯೊಬ್ಬರಿಗೂ ನೀವು ಒಂಥರ ಚಿರಪರಿಚಿತರು. ಬಟ್ ಏನಂತ ಹೇಳಿದ್ರೆ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಎಲ್ಲ ನೋಡೋರಿಗೆ ಒಂದು ಮಾಹಿತಿ ಹೋಗ್ಲಿ ಅಷ್ಟೇ. ನಮ್ದು MKQ ಲಾಫ್ಟ್ ಅಂತ ಸರ್. MKQ ಲಾಫ್ಟ್. ಓಕೆ. ತಮ್ಮ ಹೆಸರು? ಅರ್ಷದ್ ಮುನವರ್. ಅರ್ಷದ್ ಮುನವರ್. ಬೈ ಇವಾಗ ಎಷ್ಟು ವರ್ಷದಿಂದ ನೀವು ಈ ಒಂದು ಪಾರಿವಾಳ ಶೋಕಿಗೆ ಬರ್ತಾ ಇದ್ದೀರಾ ಬೈ? ಎಷ್ಟು ವರ್ಷದಿಂದ ನೀವು ಶೋಕಿ ಮಾಡ್ತಾ ಇದ್ದೀರಾ? ಒಂದು 21 ವರ್ಷದಿಂದ ಇದು ಮಾಡ್ತಾ ಇದ್ದೀನಿ. 20 ವರ್ಷದಿಂದ ಶೋಕಿ ಮಾಡ್ತಾ ಇದ್ದೀರಾ. ಓಕೆ. ಒಂದು 20 ವರ್ಷದಿಂದ ನಿಮ್ಮ ಒಂದು ಲಾಂಗ್ ಟೈಮ್ ಅಂತ ಎಷ್ಟು ವರ್ಷ ಅಂದ್ರೆ ಯಾವುದು ಒಂದು ಲಾಂಗ್ ಟೈಮ್ ಅಂತ ಬಿಟ್ಟಿದ್ರ ಬೈ? ಸರ್ ನಾನು 2006 ಅದ್ರ 2 ವರ್ಷ ಬಿಟ್ಟಿದ್ದೆ. 3 ಗಂಟೆ 2 ಗಂಟೆ ಇತ್ತು, ಪ್ಲೇಸ್ ಅಲ್ಲಿ ಬಂದಿಲ್ಲ. ನಮ್ ಫ್ರೆಂಡ್ ಒಬ್ಬರು ಶಿವೇಬ್ ಅಂತ ಇದಾರ, ಅವ್ರ ಏನ್ ಮಾಡಿದ್ರು, ಇವ್ರೇನ್ 3 ಗಂಟೆ 2 ಗಂಟೆ ಬಿಡ್ತಾರೆ ಇವ್ರು ಅಂತ ಅವರು ಇದ್ ಮಾಡಿದ್ರು. ಒಂದು 5,000 ರೂಪಾಯಿ ನೀವು 5 ಗಂಟೆ ಬಿಡೋದಿಲ್ಲ ಅಂತ. ಆವಾಗಿಂದ ಸ್ವಲ್ಪ ನಮ್ಗೆ ಇದಾಗಿ ನಮ್ಮ ಇವ್ರಿದಾರೆ ಉಸ್ತಾದ್ ಗುರುಗಳು, ಪಟ್ಟೆ ಮಾಮೂದ್ ಅಂತ, ಅವ್ರಿಗೆ ಸ್ವಲ್ಪ ಇದ್ ಮಾಡ್ಕೊಂಡೆ. ಅಲ್ಲಿಂದ ನಾವು ಸ್ವಲ್ಪ ಟೈಮಿಂಗ್ ಬಿಟ್ಕೊಂಡು ಬಂದಿದ್ ಸರ್. ಅಕ್ಕಿಗಳು ಜೋಡಿಸ್ಕೊಂಡು ಇದ್ ಮಾಡ್ಕೊಂಡೆ. ಆ ಟೈಮಲ್ಲಿ ಅವನ್ಗೆ ಫಸ್ಟ್ ಪ್ಲೇಸ್ ಕಲರು, ಆಮೇಲೆ ಇನ್ನೊಂದು ನವಿದ್ದು 2-3 ಸಿಲ್ಗೆ ನಾನು 6 ಗಂಟೆ 40 ನಿಮಿಷ ಬಿಟ್ಟೆ. 6 ಗಂಟೆ 40 ನಿಮಿಷ ಬಿಟ್ರೆ ಆವಾಗಿಂದ ಸ್ವಲ್ಪ ಹೆಸರು ಮಾಡ್ಕೊಂಡು ಬಂದೆ. ಬೈ ಈ ಶೋಕಿಗೆ, ಯಾಕಂದ್ರೆ ಇದು ಪಾರಿವಾಳ ಸಾಕೋದು ಅಂತ ಹೇಳಿದ್ರೆ ಗುರು ಇಲ್ದಿರ ವಿದ್ಯೆ ಅಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗುರು ಬೇಕೇ ಬೇಕು, ಮತ್ತೆ ಜಾಕಿಗಳು ಇರ್ಲೇಬೇಕು ಅಕ್ಕಿ ನೋಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಒಬ್ರು ದಾವಡಿ ಓನರ್ ಕೈಲಿ ಮಾತ್ರ ಸಾಧ್ಯ ಆಗಲ್ಲ. ಇದಕ್ಕೆ 1-2-3 ಜನ ಅಂತ ಇರ್ಲೇಬೇಕು. ಒಂದ್ ಒಳ್ಳೆ ಲಾಂಗ್ ಟೈಮ್ ಬಿಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅಂತ ನೀವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಿಮ್ಗೆ ಅಕ್ಕಿ ಬಗ್ಗೆ ಅನುಭವ ಅಂದ್ರೆ ನಿಮ್ಮ ಗುರುಗಳು ಅಂತ ಯಾರನ್ನ ನೀವು ನೆನ್ಸ್ಕೊಂತೀರಾ ಬೈ? ಇಲ್ಲಿ ಫಸ್ಟ್ ಬಂದು ಹೇಳ್ದಲ್ಲ, ಪಟ್ಟೆ ಮಾಮೂದ್ ಇರ್ಫಾನ್ ಅಂತ ಅವ್ರ ಮಗ ಇದಾರೆ, ಅವ್ರ ಸಪೋರ್ಟ್ ಜಾಸ್ತಿ. ಆಮೇಲೆ ತುಮಕೂರು ಕಲ್ಲುಬಾವ್ ಅವ್ರ ಹತ್ರ, ಅವ್ರಿಬ್ರೇನೆ ಸರ್ ನಮ್ಗೆ. ಎಷ್ಟು ವರ್ಷ ಶೋಕಿ ಮಾಡಿದಾರೆ ಅಂತ ಏನಾರ ಅನುಭವ ಏನಾರ ಇದೆಯಾ? ಅವ್ರು ಹೆಚ್ಚು ಕಡಿಮೆ ಅವ್ರಿಗೆ ಈಗ 70 ಮೇಲೆ ಇದಾವ ವಯಸ್ಸು ಅವ್ರಿಗೆ. ನಾವು ನೋಡಂಗ 30 ವರ್ಷದಿಂದ ನಾವು ನೋಡ್ಕೊ ಬರ್ತಾ, ಅದ್ರ ಮುಂಚೆದಾನೆ ಶೋಕ್ ಮಾಡ್ಕೊ ಬರ್ತಾ ಇದಾರೆ. ಅವ್ರ ಕಲ್ಲುಬಾನು ಅವ್ರು 30 ವರ್ಷದ ಮೇಲೆ ಶೋಕಿ ಮಾಡ್ಕೊ ಬರ್ತಾ ಇದಾರೆ. ಅಂದ್ರೆ ಇವಾಗ 30 ವರ್ಷ 40 ವರ್ಷ ಅಂತ ಏನ್ ಬರ್ತಾರೆ, ಅವ್ರದೇ ಆದಂತ ಒಂದು ಬ್ರೀಡ್ ಅಂತ ಮಾಡಿರ್ತಾರೆ. ಅವರು ನಿಮ್ಮ ಒಂದು ಗುರುಗಳದು ಮೇನ್ ಬ್ರೀಡ್ ಅಂತ, ಅವರು ಫೇವ್ರೇಟ್ ಅಂತ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಫೇವ್ರೇಟ್ ಇದ್ದೇ ಇರುತ್ತೆ. ನನ್ಗೆ ಅವ್ರು ನೋಡಿದ್ರೆ ಪ್ಲಂಕಾಗಳಿದೆ, ಗುಲ್ಜಾರು, ರೇಗ್ದಾರು, ಅವ್ರ ಮನೆದು ಹಳೆ ಲೈನ್ಗಳು ಅದೆಲ್ಲ ಮಾಡ್ಕೊಂಡ್ ಬರ್ತಾ ಇದಾರೆ ಸರ್. ಅಂದ್ರೆ ಇಷ್ಟು ತಳಿಗಳು ಅವರು ಇದು ಮಾಡ್ಕೊಂಡಿದ್ದಾರೆ. ನಾವು ಅಷ್ಟೇ ಅವ್ರ ಇಬ್ಬರ ಮನೆಯಿಂದಾನೆ ನಾವು ತಗೊಂಡೆ. ನಮ್ದು ಒಂದು ಹೆಚ್ಚು ಕಡಿಮೆ
ಒಂದ್ 11-12 ವರ್ಷ ಆಯ್ತು. ಓಕೆ. ಅದೆಲ್ಲ ಇನ್ನು ನಾವು ಇದ್ ಮಾಡ್ಕೊ ಬರ್ತಾ ಇರೋದು. ನಾವು ಬೇರೆ ಯಾವ್ದು ತಗೊಂಬಂದಿಲ್ಲ. ಅದೆಲ್ಲ ಇವಾಗ ನಿಮ್ ಗುರುಗಳ ಮನೆಯಲ್ಲಿ ಇವಾಗ ನೀವ್ ಹೇಳಿದ್ರಿ ಅದ್ ಬಿಟ್ಟು ನಾವು ಬೇರೆ ಅಕ್ಕಿಗಳೆಲ್ಲೂ ಇದ್ ಮಾಡ್ತಾ ಇಲ್ಲ ಅಂತ. ಇವಾಗ ನೀವು ಒಂದು ಅಕ್ಕಿ ಅಂತ ತಗೊಂಡಾಗ ಈ ಇಷ್ಟು ಇವಾಗ 20-25 ವರ್ಷದ ಏನು ಸರ್ವಿಸ್ ಮಾಡಿದೀರಾ, ಇದ್ರಲ್ಲಿ ಒಂದ್ ಅಕ್ಕಿ ಅಂತ ಹಿಡ್ಕೊಂಡಾಗ ಇವಾಗ ನಾನ್ ಸಾಕ್ಬೇಕು ಅಂತ ಬರ್ತೀನಿ, ಏನೇನು ನೋಡ್ಬೇಕಾಗತ್ತೆ ಸರ್ ಅದ್ರಲ್ಲಿ? ನೀವ್ ಏನೇನ್ ನೋಡ್ತೀರಾ ಸರ್? ಸರ್ ನಾವು ನೋಡೋದೇನಂದ್ರೆ ಕಣ್ಣಲ್ಲಿ ನೋಡ್ತೀರಿ, ರೆಕ್ಕೆ ನೋಡ್ತೀರಿ, ನಮ್ ಗುರುಗಳು ಹೆಂಗ್ ಹೇಳಿದಾರ ಆತರ ನೋಡ್ಕೊಂಡ್ ಬಿಟ್ಕೊಂಡ್ ಬರ್ತಾ ಇದ್ದೀನಿ ಸರ್. ಓಕೆ. ಕಣ್ಣಲ್ಲಿ ಏನೇನ್ ನೋಡ್ಬೇಕಾಗತ್ತೆ ಸರ್? ಸರ್ ಅದು ನೋಡಿದ್ರೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ಅವ್ರು ಏನ್ ಹೇಳೋದು ನೋಡ್ತಾ ನೋಡ್ತಾ ಬರುತ್ತೆ. ಈಗ ನಾನು ಅಷ್ಟೇ ಆ ಟೈಮ್ ಅಲ್ಲಿ ಹೇಳ್ತಾ ಇದ್ರೆ ಗೊತ್ತಾಗೋದಿಲ್ಲ. ಯಾರು ಹೊಸ ಶೋಕದವ್ರಿಗೆ ಈ ತರ ಇರ್ಬೇಕಂದ್ರೆ ಕಣ್ ಗೊತ್ತಾಗೋದಿಲ್ಲ. ಅದು ಈಗ್ಲೂ ಏನ್ ಹೇಳ್ತಾರ ಗೊತ್ತಾ, ನೀವು UKG LKG ಓದ್ತಾರದಪ್ಪ, ಇದು ಏನಿದ್ರು ಡಾಕ್ಟರ್ ಗಂಟ ಬಂದ್ರೆ ಅದು ಕಣ್ಣು ನೋಡಿದ್ರೆ ಗೊತ್ತಾಯ್ತದೆ, ಆವಾಗ ಗಂಟ ಗೊತ್ತಾಗೋದಿಲ್ಲ. ನೋಡ್ತಾ ನೋಡ್ತಾ ಹಂಗ್ ಬರುತ್ತೆ. ಇವಾಗ ಏನಂತ ಹೇಳಿದ್ರೆ ನಾನು ಕೇಳೋದ್ರೆ ಜನರಲ್ ಆಗಿ ಏನು ಒಂದು 2-3 ಸಿಂಪ್ಟಮ್ಸ್ ಹೇಳ್ಬೋದು ಅದ್ರಲ್ಲಿ? ಸರ್ ಈಗ ಅಕ್ಕಿಗಳಿದೆ ಅದ್ರಲ್ಲಿ ತೋರ್ಸ್ ತಿನ್ಬೇಕಾದ್ರೆ ಆತರ ಇರ್ಬೇಕು ಅಂತ ಹಂಗೆ ಹೇಳಕ್ ಆಗೋದಿಲ್ಲ ಕಣ್ಣಲ್ಲಿ ನಾವುನು. ಆತರ ಸರಿ ಸರ್. ಯಾರೋ ಸ್ವಲ್ಪ ಝೂಮ್ ಮಾಡಿದ್ರೆ ಇದ್ ಮಾಡ್ತದ ಅಂತಾರ, ಏನೇನೋ ಇದೆ ಸರ್. ಅದು ಹೇಳೋದು ಅಂದ್ರೆ ಈಗ ಮುಕ್ಕಾಲ್ ಭಾಗ ಅದು ಕಣ್ಣಲ್ಲಿ ತೋರ್ಸದೆ, ಅದು ಬರೋ ಗಂಟ ಟೈಮ್ ಹಿಡಿತದೆ. ಇನ್ನ ರೆಕ್ಕೆಗಳಲ್ಲಿ ನೋಡ್ಕೊಂಡ್ ಇದ್ ಮಾಡ್ಕೊಂಡ್ ಬಿಡ್ತಾರೆ. ಈಗ ನಾವು ನೋಡಿ ಒಂದ್ ಹೆಚ್ಚು ಕಡಿಮೆ 12 ವರ್ಷದಿಂದ ಲೈನ್ಗಳು ಇಟ್ಕೊಂಡಿದ್ರೆ ಅದೆಲ್ಲ ಬಿಟ್ಕೊಂಡ್ ಬರ್ತಾ ಇದ್ವಿ. ಬಾರದ್ ಯಾವ್ದು ತಗೊಬರೋದಿಲ್ಲ, ಇದೆಲ್ಲ ಬಿಟ್ಕೊಂಡ್ ಬರ್ತಾ ಇದ್ದೀನಿ. ಇವಾಗ ರೆಕ್ಕೆಗಳಲ್ಲಿ ಏನೇನ್ ನೋಡ್ತೀರಾ ಸರ್ ನೀವು? ಸರ್ ಅದೇ ರೆಕ್ಕೆಗಳು ನೋಡಿದ್ರೆ ಗೊತ್ತಾಯ್ತದೆ ಹಂಗೆ. ಓಕೆ. ಮತ್ತಿನ್ನ ಇವಾಗ ರೆಕ್ಕೆ ಬಿಟ್ಟು ಇವಾಗ ಇನ್ನ 3 ತರ ನೋಡ್ತೀವಿ ಅಂತ ಹೇಳಿದ್ರೆ ಆಯ್ತಾ? ಕಣ್ಣಲ್ಲಿ ನೋಡ್ತೀನಿ, ರೆಕ್ಕೆಲ್ ನೋಡ್ತೀನಿ ಅಂತ ಹೇಳಿದ್ರೆ ಬಾಲದಲ್ಲಿ ನೋಡ್ತೀರಿ ನಾವು? ಬಾಲದಲ್ಲೂ ನೋಡ್ತೀರಾ? ಬಾಲದಲ್ಲಿ ಅಕಸ್ಮಾತ್ ಏನಾದ್ರು ಇವಾಗ ನೀವು ಯಾವ ರೀತಿಲಿ ಒಂದ್ ಅಕ್ಕಿನ ಇಟ್ಕೋತೀರಾ ನೀವು? ಅಂದ್ರೆ ಇವಾಗ ಸಿಂಗಲ್ ಟೈಲ್, ಡಬಲ್ ಟೈಲ್, ಅರ್ಥ ಆಯ್ತಾ? ಈ ತರದೆಲ್ಲ ಬಾಲಗಳು ಸರ್. ಬಾಲ ಈ ತರ ಚಿಕ್ಕದ್ ಬರ್ಬೇಕು, ಗ್ಯಾಪ್ ಸ್ವಲ್ಪ ಕಡಿಮೆ ಇರ್ಬೇಕು. ನೋಡಿ ಸರ್, ಅಕ್ಕಿಲೆ ತೋರಿಸ್ತಾ ಇದ್ದೀನಿ ಹಂಗೆ ಹೇಳಿದ್ರೆ. ಈ ಬಾಲ ಇದೆಲ್ಲ ಸರ್, ಹಿಂದ್ಗಡೆ ಅದು ಸ್ವಲ್ಪ ಇದಿದೆಲ್ಲ, ಇದು ಎಷ್ಟ್ ಕಡಿಮೆ ಬರುತ್ತೆ ಅಷ್ಟು. ಅಂದ್ರೆ ನೀವ್ ಹೇಳ್ತಾರ ಈ ಬಣ್ಣ, ಈ ಬಣ್ಣ, ಈ ರೆಕ್ಕೆ ಇದೆಲ್ಲ ಮೇಲ್ಗಡೆ, ಇದರಿಂದ ಉದ್ದ ಬರ್ಬಾರ್ದು. ಎಷ್ಟು ಒಳಗಡೆ ಬರ್ತದ ಅಷ್ಟು ಒಳ್ಳೆ ಚೆನ್ನಾಗಿ ಆರ್ತದ ಅಕ್ಕಿ ಇದು. ನಮ್ಮ ಉಸ್ತಾದು ಈಗ ಪಟ್ಟೆ ಮಾಮೂದ್ ಇರ್ಲಿ, ಕಲ್ಲುಬಾ ಇರ್ಲಿ, ಅವರೆಲ್ಲ ವಿದ್ಯೆ ಹೇಳಿರೋದು ನಾವು ನಡ್ಸ್ಕೊ ಬರ್ತದ. ಆಮೇಲೆ ಇನ್ನೊಂದು ಇದಲ್ಲೇ ಬಾಲದಲ್ಲಿ ಹಿಂಗ್ ಕಡ್ಡಿ ಬಾಲಿ ನೀವೇನ್ ಹೇಳ್ತೀರಾ? ಸಿಂಗಲ್ ಟೈಲ್ ಅಂತ. ಸಿಂಗಲ್ ಟೈಲ್ ಇದು ದೂರ ಬರ ಹೋಯ್ತದ. ಹಿಂಗ್ ಸ್ವಲ್ಪ ಓಪನ್ ಮಾಡಿದ್ರೆ ಸ್ವಲ್ಪ ದೂರ ಕಡಿಮೆ ಮನೆ ಹಿಡ್ಕೊಂಡು ಆಡ್ತದೆ. ಈ ಬಾಲದಲ್ಲಿ ಇದು ತೋರಿಸ್ತದೆ. ಸರ್ ಇವಾಗ ನನ್ಗೆ ಇನ್ನೊಂದ್ ಏನಂತ ಹೇಳಿದ್ರೆ, ನೀವ್ ಹೇಳ್ತಾ ಇರೋದು ಇವಾಗ ಬಾಲ ಅಂತ ಬಂದಾಗ ಮೇನ್ ಅದಕ್ಕೆ ಸೆಕೆಂಡ್ರಿ ಫೆದರ್ ಇವಾಗ ನೀವು ತೋರಿಸ್ತಾ ಇರೋದು. ಇವಾಗ ಏನಂತ ಹೇಳಿದ್ರೆ ಈ ಒಂದು ಸೆಕೆಂಡ್ರಿ ಫೆದರ್ ಅದು ಇಂಪಾರ್ಟೆಂಟ್ ಅಂತ ನೀವ್ ಹೇಳ್ತಾ ಇರೋದು. ಕಡಿಮೆ ಬರ್ಬೇಕಿದ್ದು, ಇದು ಹಿಂದ್ಗಡೆ ಕಡಿಮೆ ಬರ್ಬೇಕು. ಉದ್ದ ಬರ್ತದಲ್ಲ ಅದ್ ಸ್ವಲ್ಪ ಕಡಿಮೆ ಇದಿರ್ತದೆ. ಜಾತಿ ಅಕ್ಕಿಲಿ ಈ ತರ ಬರುತ್ತೆ. ಅಲ್ಲ ಇವಾಗ ಎಂ ಟೈಪ್ ಬರುತ್ತೆ, ಮತ್ತೆ ಇದು ಬರ್ಲಿ. ಇದು ಮೇನ್ ಇದು ಎಷ್ಟಿದೆ, 1.5 ಇಂಚ್ ಇದು ಬರುತ್ತಲ್ಲ, ಇದು ಎಷ್ಟಿರ್ಬೇಕು ಅದು ಒಳ್ಳೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಸೆಕೆಂಡರಿ ಫೆದರ್ ತುಂಬಾನೇ ಇಂಪಾರ್ಟೆಂಟ್ ಒಂದು ಆಡ ಅಕ್ಕಿಗೆ ಅಂತ ನೀವ್ ಹೇಳ್ತೀರಾ. ಇದ್ರಲ್ಲೆಲ್ಲ ಬಾಜಿಗಳೆಲ್ಲ ಈ ಅಕ್ಕಿಲಿ ಯಾವ ತರ ಬರುತ್ತೆ ಸರ್? ಇದ್ರಲ್ಲಿ ಬಾಜಿ ತುಂಬಾ ಇದೆ ಸರ್. ಇದರಲ್ಲಿ ತುಂಬಾ ಇದೆ. ಇದ್ರ ತಂಗಿ ಎಲ್ಲ ನಾನು ಸೀಲ್ ಬಿಟ್ಟಿದ್ದೀನಿ. 7-8 ಹೊಡಿತದ. ಸ್ವಲ್ಪ ವಾತಾವರಣ ಇದ್ರೆ ಸಾಯಂಕಾಲ ಗಂಟನೂ ಆರ್ತದೆ ಇದು. ಒಳ್ಳೆ ಗಾಳಿ ಬಂತು ಅಂತ ಹೇಳಿದ್ರೆ ಒಳ್ಳೆ ಟೈಮಿಂಗ್ ಒಳ್ಳೆ ಟೈಮಿಂಗ್ ಆಡಿಸ್ತದೆ ಸರ್. ಸುಮಾರು ಜಾಗನು ಇದು ಲಾರಿ ಇದೆ ಬೇರೆ ಕಡೆ ಎಲ್ಲ. ಇದು ನಮ್ಮ ಮನೆದು ಹಳೆ ಲೈನ್. ಇದು ಇದ್ರ ತಾಯಿನಿದೆ, ತೋರಿಸ್ತೀನಿ. ಇದು ಏನ್ ಆಡಿದೆ ಸರ್? ಇದು ಲಾಂಗ್ ಟೈಮ್ ಇದು ಹೆಚ್ಚು ಕಡಿಮೆ ಒಂದ್ 8 ಗಂಟೆ ಹೊಡೆದ ಶಿಖರ ಹೊಡೆಯುತ್ತಿದ್ದು ಇದಕ್ಕೆ. ಇದು 8 ಗಂಟೆವರೆಗೂ ನಿಮ್ಮ ಮನೇಲಿ ಆಡಿದೆ. 3 ಇದೆ, 3ರಲ್ಲೂ 1 ಬಿಟ್ಟಿಲ್ಲ, 2 ಬಿಟ್ಟಿದ್ದೀನಿ. ಇದು ನಿಮ್ಮನೆ ಒನ್ ಆಫ್ ದಿ ಫೇವರೇಟ್. ಇದು ವಿಂಗ್ಸ್ ಅಲ್ಲಿ ನೋಡ್ತೀನಿ. ಇದು 3 ಲೈನ್ ಇದೆ ನಮ್ಮ ಹತ್ರ. ಅದೆಲ್ಲ ಇದ್ ಮಾಡ್ಕೊ. ಒಂದ್ ಪ್ಲಂಕ್ ಅದು, ಒಂದು ಇಲ್ಲಿ ನಮ್ ಚನ್ನಪಟ್ಟಣ ರಾಮನಗರ ಜಂಗ್ಲಿಗಳು ಅಂತ ಸಬ್ಜಾಗಳು, ಆ ಲೈನ್ ಒಂದಿದೆ. ಆ ಪ್ಲಂಕ ನಮ್ ರೆಕ್ಕೆಲ್ ನೋಡ್ತೀನಿ ಅಂತ ಹೇಳಿದ್ರೆ, ರೆಕ್ಕೆಲ್ ಏನ್ ನೋಡ್ತೀರಾ ಅಂತ ಸ್ವಲ್ಪ ಹೇಳ್ಕೊಟ್ಬಿಡಿ ಸರ್. ರೆಕ್ಕೆಲ್ ಬಂದು ನೋಡಿ ಇದು ಇರ್ತದಲ್ಲ, ಸ್ವಲ್ಪ ಸಣ್ಣದ್ ನೋಡ್ತೀವಿ ನಾವು. ಈ ಕಡೆ ರೆಕ್ಕೆಗಳು ಸ್ವಲ್ಪ ಸಣ್ಣ ಇದ್ ನೋಡ್ಕೊಂಡೆ ತಗೊಂತೀವಿ ಸರ್. ಸ್ವಲ್ಪ ಅಗ್ಲ ಬರೋದು ಅದು ಇಷ್ಟ ಪಡೋದಿಲ್ಲ. ಈ ತರ ಇದ್ರೆ ಓಕೆ ನಮ್ಗೆ. ಅಂದ್ರೆ ಇವಾಗ ನೀವ್ ಹೇಳ್ತಾ ಇರೋದು ಎಲ್ಲಾ ರೆಕ್ಕೆಗಳು ಹಾಗೆ ಬರ್ಬೇಕು ಅಂತ ಇಲ್ಲ? ಮೊದಲದು ಸೆಕೆಂಡ್ ಇದಲ್ಲ ಅದು ಮಾತ್ರ ಹಿಂಗ್ ಬರುತ್ತೆ ಸರ್. ಈ ತರ ಬರ್ಬಾರ್ದು, ಹಿಂಗ್ ಬರ್ಬೇಕು. ಮತ್ತೆ ಬೇರೆ ಏನ್ ನೋಡ್ತೀರಾ ಸರ್? ಸರ್ ಅಷ್ಟೇ ನಾವು ಜಾಸ್ತಿ ನೋಡೋದು ಅಂದ್ರೆ ಅಕ್ಕಿಗಳಲ್ಲಿ ಅಷ್ಟೇ ನೋಡೋದು. ಈ ಕಣ್ಣಲ್ಲಿ ಹೇಳೋದಲ್ಲ ಸರ್, ಅದು ಸುಮಾರಾಗಿರ್ತದೆ, ನಾವ್ ಹೇಳ್ಕೊಳಕ್ ಆಗೋದಿಲ್ಲ ಇದೆಲ್ಲ.
ಸರ್ ಇವಾಗ ಈ ಕಣ್ಣಲ್ಲಿ ಇವಾಗ ನಾನು ತೋರಿಸ್ತಾ ಇದೀನಿ, ನೋಡ್ತಾ ಇದಾರೆ ಎಲ್ರು. ಬಟ್ ಏನ್ ನೋಡ್ಬೇಕಾಗತ್ತೆ ಸರ್ ಇವಾಗ ಅದೇ ಕಣ್ಣಲ್ಲಿ? ನೋಡಿ, ಈಗ ಝೂಮ್ ಮಾಡ್ತಾ ಇದೆ, ಶೇಕಿಂಗ್ ಇದೆ, ಈ ತರ ಇದ್ರು ಓಕೆ ಸರ್. ಓಕೆ, ಇದು ರಿಂಗ್ಸ್ ಗಳೆಲ್ಲ ಯಾಕೆ ನೋಡ್ತೀರಾ ಸರ್ ಇವಾಗ? ಇದು ಬ್ಲಾಕ್ ಸರ್ ಅದೇ ಹೇಳ್ತಾ ಇದೀನಿ, ಪುತ್ಲಿ ಮೇಲೆ ನೋಡ್ತಾರೆ, ಡಾಟ್ಸ್ ನೋಡ್ತಾರೆ, ಊಟ ಡಾಟ್ಸ್. ಅದೇ ಹೇಳ್ದಲ್ಲ, ಅದು ಸುಮಾರು ಇದೆ. ಇದು ಓದೋ ಗಂಟ ಟೈಮ್ ಹಿಡಿತದೆ. ಒಬ್ರೊಬ್ರು ಒಂಥರ ನಮ್ ನೋಡಿದ್ರೆ ಇಷ್ಟ. ಹಂಗೆ ಸರ್. ಮತ್ತೆ ಇವಾಗ ಏನಂತ ಹೇಳಿದ್ರೆ, ಈ ವರ್ಷ ಒಂದು ಲಾಂಗ್ ಟೈಮ್ ಅಂತ ಏನ್ ಬಿಟ್ಟಿದ್ದೀರಾ ಸರ್ ಇವಾಗ? ಸರ್ ಇದಾರು ಇದು ಓಕೆ 7 ಗಂಟೆ ಆಡ್ತು ಕನಕಪುರ ಸಿಲ್ಗೆ. ಕನಕಪುರ ಸಿಲ್ಗೆ. ಓಕೆ, ಇವಾಗ ಅದಕ್ಕೂ ಇದಕ್ಕೂ ಏನು ಇದಿದೆ ಇವಾಗ? ಅದೊಂದು ಹೆಣ್ಣು ತೋರ್ಸಿದ್ರೆ ಅದು ಆಡಿರೋದು ಅಂತ, ಇವಾಗ ಇದು ಗಂಡು ತೋರ್ಸ. ಇದು ನಮ್ಮನೆ ಪಟಾನೆ, ಇದ್ರ ಅಪ್ಪ ಅಮ್ಮ ಇದೆ, ಇದೆಲ್ಲ ಆಡ್ತದ ಸರ್. ಓಕೆ, ಏನು ಟೈಮಿಂಗ್ಸ್ ಬಂದಿದೆ ಬೈ ಇದು? ಇದು ಅದೇ ಹೇಳ್ತಾ ಇದೀನಲ್ಲ, 7 ಗಂಟೆ 8 ಗಂಟೆ 9 ಗಂಟೆ ಹಂಗೆಲ್ಲ ಆರಿದೆ ಸರ್. ಓಕೆ, ಈ ಅಕ್ಕಿ ಬಿಟ್ಟಿದ್ದೀರಾ ಬೈ ಇವಾಗ? ಬಿಟ್ಟಿದ್ದೀನಿ. ಇವಾಗ ಇದು ಲಾಸ್ಟ್ ಟೈಮ್ ಅಲ್ಲಿ ನೀವು ಒಂದು ಬೇರೆ ಒಂದು ಅಕ್ಕಿ ಹಿಡ್ಕೊಂಡು ತೋರಿಸಿದ್ರಿ, ಇವಾಗ ಈ ಒಂದು ಟೇಲ್ ಅಲ್ಲಿ ಇದನ್ನೂ ಹಂಗೇನೆ, ಇದ್ರ ಅಪ್ಪ ಅಮ್ಮನು ಹಂಗೇನೆ ಸೇಮ್ ಅದೇ ತರನೇ ಇಟ್ಕೊಂಡಿರೋ. ಇವಾಗ ಈ ಟೇಲ್ ವಿಷಯದಲ್ಲಿ ಬಂದಾಗ ಅದೇ ನೋಡ್ಕೊಂಡು ನಾವು ಇದ್ ಮಾಡ್ಕೊಳ್ಳೋದು ಸರ್. ಓಕೆ, ಇವಾಗ ನೀವು ಜೊತೆ ಹಾಕಿದಾಗ ಅಕಸ್ಮಾತ್ ಏನಾದ್ರು ಈ ಸಿಂಪ್ಟಮ್ಸ್ ಏನಾದ್ರು ಆ ಪಟ್ಟಗಳಲ್ಲಿ ಬರ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೀರಾ ಸರ್? ಬರುತ್ತೆ, ಹಂಗೇನ್ ಇದಿಲ್ಲ. ನೋಡದ ಜೊತೆಗಳು ತೋರಿಸ್ತೀನಿ, ಅದು ಆತರ ಆಗಿದ್ರೆ ಹಂಗ್ ಬರುತ್ತೆ. ಓಕೆ, ಸ್ನೇಹಿತರೆ ಇವಾಗ ಏನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಇವರು ಒಂದು ಶೋಕಿಲಿ ಈ ಒಂದು ಟೇಲ್ ಅಂತ ಏನ್ ಬರುತ್ತೆ, ಆ ಟೇಲ್ ಅಲ್ಲಿ ಅಂತ ಹೇಳಿದ್ರೆ ಸೆಕೆಂಡರಿ ಫೆದರ್, ಅಂದ್ರೆ ಟೇಲ್ ಬಿಟ್ಟು ಸೆಕೆಂಡರಿ ಫೆದರ್ ಏನ್ ಬರುತ್ತೆ, ಅದು ಹಿಂದೇನೋ ಆಗಿರ್ಬೋದು, ಆಯ್ತಾ, ಮೇಲ್ಗಡೆನೂ ಆಗಿರ್ಬೋದು. ಇದು ಒಂದು ಇವರು ಆ ಒಂದು ಸಿಂಪ್ಟಮ್ಸ್ ಇಟ್ಕೊಂಡು ಅದು ಅಕ್ಕಿಗೆ ಶೋಕಿ ಮಾಡ್ಕೊಂಡ್ ಬರ್ತಾ ಇದಾರೆ. ಮತ್ ಇನ್ನೊಂದ್ ಏನಂತ ಹೇಳಿದ್ರೆ, ಇವರು ಅಕ್ಕಿಗಳಲ್ಲಿ ಏನಂತ ಹೇಳಿದ್ರೆ, ಆಕ್ಚುಲಿ ಇದು ಅಕ್ಕಿಗಳು ಜಾಸ್ತಿ ಇವರು ಇರೋದ್ರಿಂದ ಅಕ್ಕಿಗಳು ಕೈಯಲ್ಲಿ ನಿಂತ್ಕೋತಾ ಇಲ್ಲ. ಈ ಒಂದು 10ನೇ ಗರಿ ಏನ್ ಬರುತ್ತೆ, ಆ ಗರಿ ಬಂದ್ಬಿಟ್ಟು ಎಡ್ಜಲ್ ಬಂದ್ಬಿಟ್ಟು ಯಾವುದೇ ರೀತಿನೂ ಇದಿರಬಾರ್ದು, ದೊಡ್ಡದಾಗಿರ್ಬಾರ್ದು ಅನ್ನೋ ಒಂದು ಸಿಂಪ್ಟಮ್ಸ್ ಇವ್ರು ಯೂಸ್ ಮಾಡ್ತಾರೆ. ಈ ತರ ಈ ರೀತಿಲಿ ಇದು ಇವು ಮೊದಲನೇ ಗರಿ 10ನೇ ಗರಿ ಏನ್ ಬರುತ್ತೆ, ಆ 10ನೇ ಗರಿ ಬಂದ್ಬಿಟ್ಟು ಫುಲ್ಲು ಒಂಥರ ಕಡ್ಡಿ ಟೈಪ್ ಅಲ್ಲಿ ಇರ್ಬೇಕು. ಅದಾದ್ಮೇಲೆ 8, 9, 10 ಏನ್ ಬರುತ್ತೆ ಅದು ಮಾಮೂಲಿಯಾಗಿದ್ರು ನಡೆಯುತ್ತೆ ಅಂತ ಹೇಳ್ತಾರೆ ಸರ್. ಆಮೇಲೆ ಇನ್ನೊಂದ್ ಏನಂತಂದ್ರೆ, ಮಸಲ್ ಪವರ್ ಅಂತ ಬಂದಾಗ ಯಾವ ತರ ನೋಡ್ತೀರಾ ಅಂದ್ರೆ, ಇವಾಗ ನಾನು ಹೇಳ್ತಾ ಇರೋದು ಈ ಬೋನು, ಇದನ್ನ ಯಾವ ತರ ನೋಡ್ತೀರಾ? ಮತ್ತೆ ಇನ್ನರ್ ಲೇಯರ್ ಇದ್ರಲ್ಲೆಲ್ಲ ಏನಾದ್ರು ನೋಡಿ ಏನಾದ್ರು ಇದ್ ಮಾಡ್ತೀರಾ ಸರ್? ಸರ್ ಅದೆಲ್ಲ ನಾವ್ ಏನ್ ನೋಡೋದಿಲ್ಲ. ಮೇನ್ ಬಂದೇ ಈ ಶೋಕಿಲಿ ಏನ್ ಗೊತ್ತಾ ಸರ್, ನಮ್ ಗುರುಗಳವ್ರು ಹೇಳೋದು, ಜೊತೆನ ಒಂದ್ ನೋಡ್ಬಿಟ್ಟು ಹಾಕ್ತಿವಿ ನಾವು, ಪಟ್ಟ ಬಿಟ್ಟು ನೋಡಿದ್ರೆ ಗೊತ್ತಾಗೋದು. ಅದೆಲ್ಲ ಈ ಸ್ವಲ್ಪ ಜನ ಇದ್ ಮಾಡ್ತಾರ, ಅದಕ್ಕೆ ಏನಿಲ್ಲ. ನಾವೇನಿದ್ರು ಜೊತೆ ಹಾಕ್ದ್ರೆ ಪಟ್ಟ ಬಿಟ್ರೆ ಒಂದ್ 3 ಜೋಲ್ ಮಾಡಿದ್ರು, ಅದಲ್ಲೇ ಒಂದ್ 2 ಆರ್ದ್ರೆ ಓಕೆ ಅಷ್ಟೇ. ಅದೆಲ್ಲ ನೋಡೋದಿಲ್ಲ ಸರ್ ನಾವು. ಸರ್ ಆಮೇಲೆ ಇನ್ನೊಂದು, ಈ ಸುಮಾರಷ್ಟು ಶೋಕ್ದಾರಗಳು ಏನಂತ ಹೇಳಿದ್ರೆ ಈ ಕಾಲಲ್ಲಿ ಕೂಡ ನೋಡ್ತಾರೆ ಕಟ್ಸ್ಗಳು ಅಂತ ಕೇಳ್ತಾರೆ. ನೀವೇನಾದ್ರು ಅದೇನಾದ್ರು ಅಬ್ಸರ್ವೇಷನ್ ಮಾಡಿದ್ರೆ? ಅದು ಏನು ಇದ್ ಮಾಡೋದಿಲ್ಲ, ಹೇಳ್ದಲ್ಲ ಜೊತೆಗಳು ಹಾಕ್ತಿರಿ, ಅದ್ರಲ್ಲಿ ಪಟ್ಟಗಳು ಆಡಿದ್ರೆ ಓಕೆ, ಬುಟ್ ನೋಡ್ಕೊಂತೀರಿ ಸರ್. ಅದೆಲ್ಲ ನಾವ್ ಇದೆಲ್ಲ ಮೇನ್ ನೋಡೋದೇನಂದ್ರೆ, ನೋಡ್ದಲ್ಲ ಮೇನ್ ರಕ್ಕದಲ್ಲ ರಕ್ಕೆ ಆರೋದು, ರಕ್ಕೆ ಒಂದು ಬಾಲ ಒಂದ್ ಓಕೆ, ಕಣ್ಣು ಮಾಮೂಲಿ ಅದು ನೋಡ್ಕೊಂಡ್ರೆ ಅಷ್ಟೇ ಸರ್. ಸರ್ ಇನ್ನೊಂದ್ ಏನಂತ ಹೇಳಿದ್ರೆ, ಇವಾಗ ನೀವು ನನಗೆ 2 ಅಕ್ಕಿ ಕೊಟ್ರಿ, 2 ಅಕ್ಕಿಲಿ ನಿಮ್ಮ ಒಂದು ಅಕ್ಕಿಗಳಲ್ಲಿ ಮಸಲ್ ಪವರ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅರ್ಥ ಆಯ್ತಾ? ಯಾಕೆಂದ್ರೆ ಇದು ಪ್ರತಿಯೊಬ್ರು ತಿಳ್ಕೊಬೇಕಾಗಿರೋದು, ಹೊಸಬ್ರು ಯಾರೇ ಬಂದ್ರು. ಯಾಕೆಂದ್ರೆ ಒಂದು ಅಕ್ಕಿಗೆ ಏನಂತ ಹೇಳಿದ್ರೆ ಒಂದು ತಾಕತ್ತಾಗಿದ್ರೆ ನಾನು ಓಡಕ್ ಸಾಧ್ಯ, ಮತ್ತೆ ಜಂಪ್ ಮಾಡಕ್ಕೆಲ್ಲ ಸಾಧ್ಯ ಆಗುತ್ತೆ. ಆ ರೀತಿಲಿ ನಿಮ್ಮ ಅಕ್ಕಿಗಳಲ್ಲಿ ಒಂದು ಮಸಲ್ ಪವರ್ ತುಂಬಾ ಒಂದು ಸ್ಟ್ರಾಂಗ್ ಆಗಿದೆ.
ಅದಕ್ಕೆ ಏನ್ ಫುಡ್ ನ ನೀವು ಫೀಡ್ ಮಾಡ್ತಾ ಇದೀರಾ, ಇಲ್ಲ ಜೆನೆಟಿಕ್ ಆಗಿ ಅಂದ್ರೆ ಅದ್ರ ಅಪ್ಪ ಅಮ್ಮನ್ನ ಒಂದು ಎತ್ಕೊಂಡ್ ಬರುತ್ತಾ, ಇಲ್ಲ ನೀವು ಕೊಡೋ ಫುಡ್ ಮೇಲೆ ಅದು ಡಿಪೆಂಡ್ ಆಗತ್ತಾ? ಸರ್ ನಾವ್ ಏನಿಲ್ಲ ಮಾಮೂಲಿ ರಾಗಿ ಹ್ಮ್ ಏನ್ ಜೊತೆಗಳು ಹಾಕಿದ್ರೆ ಮಾಮೂಲಿ ಅದೇ ಚೆನೆ, ಹ್ಮ್ ಮುಂಗು, ಗೋಧಿ ಅಷ್ಟೇ ಸರ್. ಮೂರೇ ಐಟಮ್ ಕೊಡ್ತಾ ಇರೋದು. ಬಟ್ ಅಂದ್ರೆ ನೀವು ಹೇಳ್ತಾ ಇದ್ದಂಗೆ ಜೆನೆಟಿಕ್ ಅಲ್ಲಿ ಅಂದ್ರೆ ಅದ್ರ ಹಿಂದೆ ಅದ ಅಪ್ಪ ಅಮ್ಮ ಮೇನ್ ನೋಡ್ಕೋಬೇಕು ಸರ್. 2-3 ಸತಿ ಅಕ್ಕಿ ನೋಡ್ಕೊಂಡ್ರೆ ಕರೆಕ್ಟ್ ಆಗಿರ್ತದೆ. ಓಕೆ, ಸರಿಯಾಗಿ ಮೇಂಟೆನೆನ್ಸ್ ಸ್ವಲ್ಪ ಜನ ಮಾಡಿದ್ರೆ ಅದರಿಂದ ಪಟಾನು ವೀಕ್ ಬರುತ್ತೆ. ಈಗ ನಮ್ ಗುರುಗಳು ಏನ್ ಹಾಕ್ತಾರ, ಅಕ್ಕಿ ತಾಯಿ ಮಾತ್ರ ಚೆನ್ನಾಗಿ ಗಟ್ಟಿ ಇರ್ಬೇಕು ಕಣೋ, ಬಟ್ಟೆಯಿಂದಾನೆ ಶಕ್ತಿಯಿಂದ ಬರುತ್ತೆ ಪಟ್ಟ, ಅದನ್ನ ನಿನ್ಗೆ ಇದ್ ಬರೋದು ಒಳ್ಳೆ ಟೈಮ್ ಬರೋದು. ಇಲ್ಲ ಸ್ಟಾರ್ಟಿಂಗ್ ಇಂದಾನೆ ಬರ್ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ವರ್ಷಕ್ಕೆ 2 ಜೋಲು ಜಾಸ್ತಿ ಮಾಡ್ಸೋದಿಲ್ಲ, ನೀಟಾಗಿ ಇಟ್ಕೊಂಡಿದೆ. ನಮ್ಗೆ ಈಗ 12 ವರ್ಷದ ಅಕ್ಕಿ ತೋರಿಸ್ತೀನಿ, ಪಟ್ಟ ಹಂಗಿದೆ. ಜಾಸ್ತಿ ಮಾಡಿದ್ರೆ ಹಿಂದೆ ಮಾಡಿದ್ರೆ ಸ್ವಲ್ಪ ಇದೈತದ ಅಕ್ಕಿ ಹೆಂಗೆ ಇಟ್ಕೊಂತಾರ ಹಂಗೆ ವರ್ಷಕ್ಕೆ 2 ಜೊತೆ 2 ಜೋಲ್ ಮಾಡ್ಸೋದು. ಟೋಟಲ್ ಆಗಿ ಒಂದು ವರ್ಷದಲ್ಲಿ ನಿಮ್ಮ ಹತ್ರ ಇರ್ತಕ್ಕಂತ ಅಕ್ಕಿಲಿ ಎಷ್ಟು ಜೊತೆ ಪಟ್ಟಾಗಳು ಮಾಡಿಸ್ತೀರಾ ಬೈ? ನಮ್ಮ ಹತ್ರ 7 ಜೊತೆ ಹಾಕ್ತೀನಿ ಸರ್. 7 ಜೊತೆ 7 14 28 ಪಟ್ಟ. ಮತ್ತೆ ಇಷ್ಟೊಂದು ಪಟ್ಟಗಳು ಇಟ್ಕೊಂಡಿದ್ದೀರಲ್ಲ ಸರ್? ಈ ಸತಿ ಏನ್ ಮಾಡ್ದ, ಹೋದ್ ಸತಿದು ಸ್ವಲ್ಪ ರೋಗ ಬಂದ್ ಪಟ್ಟ ಸತ್ತೋಯ್ತು. ಈಗ ಬಿಟ್ಟಿರೋದು ಇಲ್ಲೇ ಎಡೆ ಅಕ್ಕಿ ಇರೋದು, ಅದಕ್ಕೆ ಈ ಸತಿ ಅಂತ ನಮ್ ಗುರುಗಳು ಸ್ವಲ್ಪ ತಗೊಬಂದು ಇದ್ ಮಾಡಿದೆ, ಪಟಾಗಳು ಮಾಡಿಸಿ ಈ ಸತಿ ಜಾಸ್ತಿ ಮಾಡಿಸಿದ್ದೀನಿ. ಇಲ್ಲೇ ಶಿಖರದ ಕಾಟ ಜಾಸ್ತಿ ಸರ್. ಈ ಸತಿ ಉಳ್ಳೇಬೇಕು ಅಂತ ಹೋದ್ ಸತಿ ಸ್ವಲ್ಪ ಕಡಿಮೆ ಬೀಳ್ತಾನಂತ ಇದ್ ಮಾಡ್ತಾ ಇದ್ದೀನಿ ಸರ್. ಬೈ, ನಿಮ್ಮ ಒಂದು ಅನುಭವದಲ್ಲಿ ಏನಂತ ಹೇಳಿದ್ರೆ, ಇವಾಗ ಇಷ್ಟು ವರ್ಷದ ಶೋಕಿ ಮಾಡ್ಕೊಂಡ್ ಬಂದಿದ್ರ, ಆಕಾಶಕ್ಕೆ ಅಕ್ಕಿಗಳು ಬಿಟ್ಟಿದ್ದೀರಾ, ನಿಮ್ ಕಣ್ ಮುಂದೆ ಏನಾದ್ರು ನಿಮ್ಗೊಂದು ಫೀಲಿಂಗ್ ಆಗಿದ್ದು, ಅಯ್ಯೋ ಈ ಅಕ್ಕಿ ಶಿಖರ ಎತ್ಕೊಂಡು ಹೋಗ್ಬಾರ್ದಾಗಿತ್ತು, ಇದು ನನ್ನ ಮನೇಲಿ ಒಳ್ಳೆ ಲಾಂಗ್ ಟೈಮ್ ಆಗ್ತಾ ಇತ್ತು ಅನ್ನೋ ಒಂದು ಫೀಲ್ ಏನಾದ್ರು ಮಾಡಿದ್ದು ಏನಾದ್ರು ಇದೆಯಾ ಬೈ? ಏನ್ ಸರ್, ಒಂದೊಂದ್ಸತಿ ನಮ್ ಕಣ್ಣೀರ್ ಬಂದ್ಬಿಟ್ಟಿದೆ. ಸಾಯಂಕಾಲ ಆಡ್ದಿರೋದು ಎತ್ಕೊಂಡು ಹೊಂಟೋಗಿದೆ. ಫೀಲ್ ಅಂತೀರಾ, ಅದು ಏನ್ ಹೇಳೋಣ, ಈಗ ನಂಬ್ಕೊಂಡಿದ್ರೆ ನಾನ್ ಸೀಲ್ ಎಲ್ಲಾ ಸೇರ್ಕೊಂತೀನಿ, ಹಂಗಂಗ ಐತದ ಸರ್ ಒಂದೊಂದ್ಸತಿ. ಸೀಲ್ ಈ ವರ್ಷನು ಈ 4 ದಿವಸ ಇದೆ, 3 ಅಕ್ಕಿ ರೆಡಿ ಇತ್ತು, 1 ದಿವಸಕ್ಕೆ 3 ಹೋಗಿದೆ ಸರ್. ಈ ತರ ಇದೆ ಇಲ್ಲಿ ತುಂಬಾ ಕಷ್ಟನೇ ಇದೆ. ಏನೇನೋ ಜನ ಮಾಡ್ಬಿಟ್ಟು ಬಿಡ್ತಾ ಇದಾರೆ ಅಕ್ಕಿಗಳು, ಅದ್ ಏನು ಇದ್ ಮಾಡಂಗಿಲ್ಲ. ಏನ್ ಮಾಡ್ತೀರಾ, ಅಕ್ಕಿ ನಮ್ಗಿದ್ರ 1-5-6 ಇದ್ರೆ ನಾವು 5 ಗಂಟೆ 6 ಗಂಟೆ ಇದ್ರೆ ಬಿಡ್ತೀವಿ ಸೀಲ್ಗೆ. ಇನ್ನೊಂದು ಈ ವಿಷಯ ಏನಂತ ಹೇಳಿದ್ರೆ, ಇವಾಗ ನೀವು ನಾಳೆ ದಸ್ತಾ ಅಂದ್ರೆ ನಾಳೆ ಇವಾಗ ಸೀಲ್ ಕಟ್ಟಿರ್ತೀರಾ, ನಾಳೆ ಇವಾಗ ದಸ್ತಾ ಮಾಡ್ಬೇಕು ಅಕ್ಕಿನ. ಆ ಟೈಮ್ ಅಲ್ಲಿ ದಸ್ತಾ ಮಾಡಕ್ಕಿಂತ ಬಿಫೋರ್ ಅಲ್ಲಿ ಏನೇನು ಅದಕ್ಕೆ ಊಟ ನೀರು, ಯಾಕಂದ್ರೆ ಒಬ್ಬೊಬ್ರು ತರ ಹೇಳ್ತಾರೆ, ಒಬ್ರು ನಾನು ಒಂದು 3 ಕಡಲೆಕಾಳು ಕೊಟ್ಟು ನಾನು ದಸ್ತಾ ಮಾಡ್ತೀನಿ ಅಂತ ಹೇಳ್ತಾರೆ, ನಾನು ಬರೀ 20 ml 10 ml ನೀರ್ ಕುಡಿಸಿ ಬಿಡ್ತೀನಿ ಅಂತ ಹೇಳ್ತಾರೆ. ನೀವು ದಸ್ತಾ ಮಾಡೋ ಟೈಮಲ್ಲಿ ಏನ್ ಕೊಡ್ತೀರಾ ಬೈ? ಸರ್ ನಾವು 10 ml ನೀರ್ ಕೊಟ್ಬಿಟ್ಟು ಬಿಡೋದು ಅಷ್ಟೇ, ಬೇರೆ 10 ml ಅದು ಕುಡಿಯಕ್ ಬಿಡ್ತೀರಾ, ಇಲ್ಲ ನೀವು ಸಿರಿಂಜಲ್ಲಿ ಹೊಡ್ಬಿಡೋದು? ಸಿರಿಂಜಲ್ಲಿ ಹೊಡಿತೀರಾ? ಓಕೆ, ಹೊಡೆದ್ಬಿಟ್ಟು ದಸ್ತಾ ಮಾಡ್ತೀರಾ. ನೀವು ಒಂದು ಇದರಲ್ಲಿ ನಿಮ್ಮ ಒಂದು ಗುರುಗಳಲ್ಲಿ ತುಂಬಾ ಇಷ್ಟವಾದದ್ದು ಏನೋ ಒಂದು ವಿದ್ಯೆ ಹೇಳ್ಕೊಟ್ಟಿದ್ದಾರೆ ಅನ್ನೋದ ಹೇಳೋದಾದ್ರೆ ಏನ್ ಹೇಳ್ಕೊಟ್ಟಿದ್ದಾರೆ ಬೈ? ಏನ್ ಬಗ್ಗೆ ಸರ್? ಯಾವ್ದಾದ್ರೆ ಅಕ್ಕಿ ಬಗ್ಗೆನೆ. ಅಕ್ಕಿ ಬಗ್ಗೆ ಅಂದ್ರೆ ನಿಮ್ಗೆ ಖುಷಿ ಆಯ್ತು, ನಮ್ ಗುರುಗಳು ಈ ತರ ಹೇಳ್ಕೊಟ್ಟಿದಾರ ನಂಗೆ. ಏನ್ ಅಕ್ಕಿ ಬಿಡೋದು ಹೇಳ್ಕೊಟ್ರಲ್ಲ, ಅದೇ ಒಂದ್ ಖುಷಿ ಸರ್. ಚೆನ್ನಾಗಿ ಆಡ್ತಾ ಇದೆ, ಚೆನ್ನಾಗಿದೆ. ಇಬ್ರದೂನು ಅದೇ ಐಡಿಯಾ, ತುಮಕೂರು ಕಲ್ಲುಬಾ ಅವ್ರದ್ದು, ಇವ್ರದ್ದು ಆ ತರನೇ. ಏನ್ ಅದು ಹೇಳ್ಕೊಟ್ಟಿ ಏನ್ ಸರ್, ಅದು ಅಕ್ಕಿಗೆ ನೈಟ್ ಬಂದಿ ನೋವೆಲ್ಲ ತೆಗಿಯೋದು, ಮಾಮೂಲಿ ಸೇಕ ಅಂತಾರೆ, ಅದ್ ಮಾಡ್ಬಿಟ್ಟೆ ಬಿಡೋದು ನಾವು. ಬೇರೆ ನೀವು ನಾಳೆ ದಸ್ತಾ ಮಾಡ್ಬೇಕಾದ್ರೆ ಇವತ್ತು ಶಾಖ ಕೊಟ್ಟಿ ಎಲ್ಲ ನೈಟ್ ಎಲ್ಲ ಇದ್ ಮಾಡ್ಬಿಟ್ಟೆ ಅಷ್ಟೇ ಬಿಡೋದು ಸರ್. ಅಕ್ಕಿನ ಫ್ರೀ ಮಾಡ್ತೀರಾ? ಫ್ರೀ ಮಾಡೋದು ಅಷ್ಟೇ. ಅದಾದ್ಮೇಲೆ ಬೆಳಿಗ್ಗೆ ದಸ್ತಾ ಮಾಡ್ತೀರಾ? ಬೇರೆ ಏನು ಕೊಡೋದಿಲ್ಲ, ಇದ್ ಮಾಡ್ತೀರಾ? ಏನ್ ಬೇರೆ ಐಟಮ್ ಏನಿಲ್ಲ ಸರ್, ರಾಗಿ ಅದೇ ಅಷ್ಟೇ ಬಿಡೋದು. ಬಟ್ ಆ ಟೈಮಲ್ಲಿ ಏನಾದ್ರು ದಸ್ತಾ ಮಾಡೋ ಟೈಮಲ್ಲಿ ಏನಾದ್ರು ರಾಗಿ ಏನಾದ್ರು ಕೊಡ್ತೀರಾ? ಏನು ಇಲ್ಲ ಸರ್, ನೀರು ಅಷ್ಟೇ. ಅದು ನೀರ್ ಕೊಟ್ಬಿಟ್ಟು ಬಿಡ್ತೀರಾ? ಓಕೆ ಬೈ, ಇನ್ನೊಂದೇನಂತ ಹೇಳಿದ್ರೆ, ಈ ಒಂದು ಹೊಸದಾಗಿ ಶೋಕಿ ಮಾಡ್ತಾರೆ ಅಂತ ಬಂದವ್ರಿಗೆ ನೀವ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಬೈ? ಏನಿಲ್ಲ ಸರ್, ಶೋಕಿಲ್ ಏನಂದ್ರೆ ಹಠ ಮಾಡ್ಬಾರ್ದು. ಈ ವರ್ಷ ಇಲ್ಲ ಅಂದ್ರೆ ಬರೋ ವರ್ಷ ಬಿಡ್ಬೋದು. ಅಕ್ಕಿಗೆ ಏನಂದ್ರೆ ಮಾಮೂಲಿ ಇದ್ರ ಬಿಡಿದ್ರೆ ಗ್ಯಾರಂಟಿ ಆರ್ತದ ಸರ್ ಅಕ್ಕಿ. ಅಕ್ಕಿ ಹುಟ್ಟೋದು ಆರಕ್ಕೆ. ಯಾವ ತರ ಒಂದ್ ಗುರುಗಳು ಇಕ್ಕೋಬೇಕು, ಕರೆಕ್ಟ್ ಆಗಿ ಇಕ್ಕೊಂಡಿದ್ರೆ ಕರೆಕ್ಟ್ ಆಗಿ ವಿದ್ಯಾ ಕರೆಕ್ಟ್ ಆಗಿ ಹೇಳ್ಕೊಡ್ತಾರ ಅವ್ರು. ಈಗ ಮಾಮೂಲಿ ಈಗ ನೋಡಿ, ಯಾರು ಏನೇನೋ ಮಾತ್ರ ಏನೇನೋ ಹಾಕ್ಬಿಟ್ಟು ಆರಿಸ್ತಾ ಇದಾರೆ, ಅದೆಲ್ಲ ಬಿಟ್ಬಿಟ್ಟು ಸರಿಯಾಗಿ ಬಿಟ್ರೆ ಅಕ್ಕಿ ಹುಟ್ಟೋದು ಸರ್ ಗ್ಯಾರಂಟಿ ಆರಕ್ಕೆ. ಅದು ಒಂದ್ ಇರ್ತದೆ, ಆ ತರ ಮಾಡ್ಕೊಂಡು ಹೋದ್ರೆ 100ಕ್ಕೆ 100 ಆರ್ತದೆ ಸರ್. ಒಂದೊಂದ್ ಅಕ್ಕಿ 8 ದಿವಸ ತಗೊಂತದೆ, 15 ದಿವಸ, 1 ತಿಂಗಳಲ್ಲಿ ಬಂದ್ಬಿಡುತ್ತೆ ಸರ್. ಅದ್ ಅಕ್ಕಿಗೆ ಹೆಂಗ್ ಇವ್ರು ಇದ್ ಮಾಡ್ಕೊಂತಾರೆ, ನಿಮ್ಗೆ ಏನು ಹಾಕಂಗಿಲ್ಲ, ಏನು ಮಾಡಂಗಿಲ್ಲ, 100ಕ್ಕೆ 100 ಅಕ್ಕಿ ಆರ್ತದೆ ಸರ್.
ಬೈ ಆರತ್ತೆ ಅಂತ ಹೇಳ್ತೀರಾ, ಯಾಕಂದ್ರೆ ಇವಾಗ ಎಷ್ಟೋ ಸಾಕಷ್ಟು ನೋಡಿದೀವಿ. ಇವಾಗ ಏನಂತ ಹೇಳಿದ್ರೆ ಒಂದು ನನ್ನ ಅಕ್ಕಿನೇ ಹೇಳ್ತೀನಿ, ಇವಾಗ ಒಂದ್ 2-3 ಚಕ್ಕರ್ ಹೊಡಿಯುತ್ತೆ, 3 ಚಕ್ಕರ್ ಹೊಡಿಯುತ್ತೆ, ಫಸ್ಟ್ ಅಲ್ಲಿ ಬಂದಿ ಬಾಯಿ ಬಿಟ್ಕೊಳತ್ತೆ, ಆಯ್ತಾ, ಬಾಯಿ ಬಿಟ್ಕೊಳತ್ತೆ. ಈ ತರದ ಅನುಭವ ನಿಮ್ಗೂ ನಮಗೂ ಇದೆ ಸರ್. ಆ ಟೈಮ್ ಅಲ್ಲಿ ಬಾಯಿ ಬಿಟ್ಟ ಟೈಮ್ ಅಲ್ಲಿ ನೆಕ್ಸ್ಟ್ ಹೋಗಲ್ಲ ಅದು ಚಕ್ಕರ್ಗೆ. ಆ ಒಂದು ಬಾಯಿ ಬಿಡ್ತಾ ಇರೋದನ್ನ ಒಂದು ಟ್ರೀಟ್ ಅಂದ್ರೆ ಒಂದು ಅದಕ್ಕೆ ಫುಡ್ ಅಂತನೋ ಇಲ್ಲ ಹೆಲ್ತಿ ಆಗೋದಕ್ಕೆ ಏನ್ ಪ್ರಾಬ್ಲಮ್ ಆಗಿ ಅದು ಬಾಯಿ ಬಿಡುತ್ತೆ ಅಂತ ನಿಮ್ಮೊಂದು ಸರ್. ಅದು ದಮ್ ಕುತ್ಕೊಳ್ಳೋಕೆ ಟೈಮ್ ಹಿಡಿತದೆ ಸರ್. ಅದು ರಕ್ಕೆ ಎಲ್ಲ ಫ್ರೀ ಟೈಟ್ ಇರ್ತದೆ, ಅದೆಲ್ಲ ಫ್ರೀ ಆಗ್ಬೇಕು ರಕ್ಕೆ. ಅದು ಆಟೋಮೆಟಿಕ್ ದಮ್ ಕುತ್ಕೊಂತದೆ. ನೀವು ಬಿಟ್ಕೊ ಬಂದ್ರೆ ಏಕ್ದಮ್ ನಿಂತ್ಕೊಳ್ಳೋದಿಲ್ಲ, ಆರೋದಿಲ್ಲ. 8 ದಿವಸ ನಿಲ್ದ್ರು ಯಾವ್ದೋ ಈಗ 5 ಗಂಟೆ ಆರೋದು 1 ಗಂಟೆ 1.5 ಗಂಟೆ ಆರ್ತದೆ. ಆಮೇಲೆ ಉಡಾನ್ ಸೆಟ್ ಮಾಡ್ಕೊಂಡ್ ಬಂದ್ಬಿಡುತ್ತೆ ಸರ್. ಅದ್ರದ್ದು ಏನಿಲ್ಲ. ಮಾಮೂಲಿ ಈಗ ಹಾಕೋರು, ಈಗ ನಾವು ನಾಟಿ ಬೆಳ್ಳನು ಈರುಳ್ಳಿ ದಮ್ಗೆ ಹಾಕ್ತಿರೋದು, ಅದ್ ಹಾಕೊಂಡ್ರೆ ಸಾಕು ಸರ್, ಬೇರೆ ಏನಿಲ್ಲ. ಅದು ಒಂದು 3 ಟೈಮ್ ನಾವು ಹಾಕ್ತಿರೋದಕ್ಕೆ ದಮ್ ಆರಾಮಾಗಿ ಕುತ್ಕೊಂತದೆ. ಅದಕ್ಕೂ ಒಂದು 2 ಅವರ್ ಬರ್ಬೇಕು ಅಕ್ಕಿ, ಅದ್ರ ಮುಂಚೆ ಹಾಕ್ಬಾರ್ದು. 2 ಅವರ್ ಬಂದ್ಮೇಲೆ ಹಾಕಿದ್ರೆ 1-3 ದಿವಸ ಹಾಕಿದ್ರೆ ಅಕ್ಕಿ ಬುಟ್ಟಿಲ್ಲ ಅಂದ್ರು ನೈಟ್ ಎಲ್ಲ ಹಾಕಿದ್ರು ಓಕೆ ಸರ್, ದಮ್ ಕುತ್ಕೊಂತದ ಅಕ್ಕಿ. ನೀವೇನ್ ಅದನ್ನ ದಮ್ ಕುಣ್ಸಕ್ಕೋಸ್ಕರ ಏನ್ ಮಾಡ್ತೀರಾ? ಅದ ನಾಟಿ ಬೆಳ್ಳನು ಈರುಳ್ಳಿ ಹಾಕ್ತೀವಿ ಸರ್. ನಾಟಿ ಬೆಳ್ಳುಳ್ಳಿ ಈರುಳ್ಳಿ ಅಷ್ಟೇ. ಓಕೆ, ಅದಕ್ಕೆ ಬೆಲ್ಲ ಗಿಲ್ಲ ಏನು ಮಿಕ್ಸಿಂಗ್ ಏನ್ ಮಾಡಲ್ಲ? ಬೆಳ್ಳನು ಅದೇ ಈರುಳ್ಳಿ ಎರಡು ಮಿಕ್ಸ್ ಮಾಡ್ಬಿಟ್ಟು ಹಾಕೋದು. ಓಕೆ, ದಮ್ ಕುಣ್ಸಾದ್ಮೇಲೆ ಇವಾಗ ನೀವ್ ಹೇಳಿದ್ರಿ ದಮ್ ಕುಣ್ಸಾಯ್ತು ಅಂತ, ಇವಾಗ ಉಡಾನ್ ಸೆಟ್ ಮಾಡ್ಬೇಕು ಅಂತ ಹೇಳಿದ್ರಿ. ಇವಾಗ ಯಾಕಂದ್ರೆ ಒಂದ್ಸತಿ ನಾವ್ ಏನ್ ಮಾಡ್ತೀವಿ, ಉಡಾನ್ ಸೆಟ್ ಮಾಡಕ್ಕಿಂತ ಮುಂಚೆ ನಿಮ್ಮನೆ ಅಕ್ಕಿಗಳು ಎಷ್ಟು ಉಡಾನ್ಗೆ ಕೈಗೆ ಬರುತ್ತೆ ಬೈ? ಸರ್ ನಮ್ದು ಈಗ ಉಡಾನ್ ಈಗ ಅಕ್ಕಿ ಬಂದ್ಬಿಡ್ತಾನೆ ಒಂದು 7 ಗಂಟೆ ಬಂತು ಅಂದ್ರ, ಈಗ ನಾವು ಅಕ್ಕಿ ಏನಾರ ಇದ್ರೆ ಒಂದು 10 ದಿವಸನೋ 15 ದಿವಸ ಇದ್ರೆ ಒಂದು 3-4 ಉಡಾನ್ ತಿರ್ಗಾ ಬಂದ್ಬಿಡುತ್ತೆ ಸರ್. 3-4 5 ದಿವಸ ಇಲ್ಲ 6 ದಿವಸ, ಜಾಸ್ತಿ ಅಂದ್ರೆ 8 ದಿವಸಕ್ಕೆ ತಿರ್ಗಾ ಕೈ ಬರುತ್ತೆ. ಈ ಒಂದು ಶೋಕಿ ಅಂತ ಒಂದು ಪಾರಿವಾಳ ಅಂತ ಒಂದು ಶೋಕಿ ಬಂದಾಗ, ನನ್ನ ಮನೆಯಲ್ಲಿ ನಾನು ವಜ್ರ ಇಟ್ಕೊಂಡಿದ್ರು, ಚಿನ್ನ ಇಟ್ಕೊಂಡಿದ್ರು, ಬೆಳ್ಳಿ ಇಟ್ಕೊಂಡಿದ್ರು, ಬೇರೆಯವ್ರ ಮನೆಗೆ ಹೋಗೋದಂತೂ ಯಾರು ಬಿಡಲ್ಲ ಇಲ್ಲಿ. ಕರೆಕ್ಟ್ ಒಪ್ಕೋತಿರಲ್ವಾ? ನಿಮ್ ಮನೇಲಿ ಎಲ್ಲಾ ಇದೆ, ಆದ್ರೂನು ಇನ್ನೊಂದ್ ಮನೇಲಿ ಏನೋ ಒಂದ್ ಇರ್ಬೋದೇನೋ, ನನ್ ಮನೆಗಿಂತ ಜಾಸ್ತಿ ಇರ್ಬೋದೇನೋ ಒಂದು ಪ್ರತಿಯೊಬ್ರು ನಮ್ಮ ಈ ತರದಲ್ಲಿ ನೀವು ಯಾರ್ಯಾರನ್ನ ನೋಡಿದೀರಾ ಬೈ? ಯಾರ್ಯಾರ ಮನೆಗೆ ಹೋಗಿದ್ದೀರಾ? ನಾವು ಈ ವರ್ಷ ಅಕ್ಕಿ ಇಲ್ಲ ಅಂದ್ರು ನಾನು ಬಿಡೋದಿಲ್ಲ ಸರ್. ನಾನ್ ಏನ್ ಗೊತ್ತಾ, ನನ್ ಮನೇಲಿ ವರ್ಷ ಅಂದ್ಬಿಟ್ಟೆ ಬೆಳಗಿಂದ ಸಾಯಂಕಾಲ ಅಕ್ಕಿ ನೋಡ್ತೀನಿ. ಅದ್ರ ಪಟ್ಟನೆ ಬಿಡ್ಬೇಕಂತ ನನ್ಗೆ ಆಸೆ. ಅಂತ ಟೈಮಲ್ಲಿ ಏನಾರ ಇದ್ರ ಫಸ್ಟ್ ಬಂದಿ ನಮ್ ಗುರುಗಳು, ಸೆಕೆಂಡ್ ಬಂದಿ ಕಲ್ಲು ಬೇರೆಯವ್ರ ಅಕ್ಕಿ ನಾವು ಬಿಡೋದಿಲ್ಲ, ನಾವು ತಗೋಬರೋದಿಲ್ಲ. ಬಟ್ ಬೇರೆಯವ್ರ ಮನೆಗೆ ಯಾರ ಮನೆಗೆ ಹೋಗಿಲ್ವಾ? ಒಯ್ತಾ ಇರ್ತೀನಿ ನಾನು. ಇವಾಗ ಗಂಟ ಅಂತ ಅಕ್ಕಿ ಯಾರ ಹತ್ರನು ಈಸ್ಕೊಂಬಂದಿಲ್ಲ. ಅದು ಇರ್ಲಿ, ಅಕ್ಕಿ ಬಿಡೋದು ಏನಾರ ಕೊಡಿ ಅಂತಾನು ಇವಾಗ ಗಂಟ ನಾನು ಯಾರ ಹತ್ರನು ಇಸ್ಕೊಂಡಿಲ್ಲ, ಕೇಳೋದಿಲ್ಲ. ಬಟ್ ಇನ್ನೊಬ್ರು ಮನೆಗೆ ಹೋದಾಗ ಅಲ್ಲಿನ ಪದಾರ್ಥ ನಿಮ್ಗೆ ಇಷ್ಟ ಆಗಿದ್ದು, ಮನ್ಸಾರ ಇಷ್ಟ ಆಗಿದೆ, ಅದು ಚೆನ್ನಾಗಿದೆ ಅಂತ ಯಾವ್ದಾರ ಮನೇಲಿ ಅನ್ಸಿತ್ತಾ? ಅನ್ಸಿದ ಸುಮಾರು ಜಾಗದಲ್ಲಿ ಅನ್ಸಿದೆ. ಯಾರ್ದಾರ ಹೇಳ್ಬೋದಾ ಯಾರ ಮನೇಲಿ ಚೆನ್ನಾಗಿ? ಒಬ್ರಿಗೆ ಹೇಳಿದ್ರೆ ಒಬ್ರಿಗಿಲ್ಲ. ಮೈಸೂರಲ್ಲೂ ಸುಮಾರು ಜನ ಇದ್ದಾರೆ, ಬೆಂಗಳೂರಲ್ಲಿ. ಅದ್ರಿಂದ ನಮ್ ಗುರುಗಳ ಮನೆಯದು ಇದು ಯಾವ್ದಪ್ಪ ಅದು ಹೊಸ ಜೀವ ಬೆಂಗಳೂರಲ್ಲ, ಈ ಕಡೆ ಸೈಡು ಹಾಸನ, ತುಮಕೂರ, ಇನ್ನ ಆ ಕಡೆ ಸರ್ ಹುಬ್ಳಿಲಿ ಇವ್ರ ಮನೇದಿದೆ. ಅಲ್ಲೂ ತುಂಬಾ ನಮ್ ಗುರುಗಳ ಮನೆದು ಪಟ್ಟೆ ಮಾಮೂದು. ಅಲ್ಲೂ ಅಕ್ಕಿ ತುಂಬಾ ಚೆನ್ನಾಗಿತ್ತು, ಅಲ್ಲೂ ನೋಡಿದೆ. ಮತ್ತೆ ಅವರು ತಗೊಂಡೋಗಿ ಅಂದ್ರು, ನಾನು ಯಾವ್ದು ಅಕ್ಕಿ ತಗೋಬರೋದಿಲ್ಲ. ಇಲ್ಲ ಸರ್, ಅದು ಮುಟ್ಟೋದಿಲ್ಲ, ಮನೆದಿದೆ, ನೋಡಿ ಬೇಕಾ ತೋರಿಸ್ತೀನಿ. ಅದ್ರೇ ಚಿನ್ನನೆ, ಅದ್ರ ಉಳ್ಕೊಂಡ್ರೆ ಸಾಕು ಸರ್, ನಾನು ಬಿಡ್ತೀನಿ, ಗ್ಯಾರಂಟಿ ಬಿಡ್ತೀನಿ, ಉಳಿತಾ ಇಲ್ಲ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಕೇಳ್ಬಿಡ್ತೀನಿ, ಹೇಳಿ ಸರ್. ನಿಮ್ಮನೆ ದಾವಡಿ ಅಕ್ಕಿಗಳು, ಪಟ್ಟಾಗಳಾಗ್ಬೋದು, ಯಾವ್ದೇ ಒಂದು ಪಟ್ಟಾಗೋಳೆ ಅಂತ ಇಟ್ಕೊಳ್ಳಿ. ಇವಾಗ ನಮ್ಮ ಏರಿಯಾಗೆ ನಾನು ತಗೊಂಡೋಗ್ತೀನಿ ಬೆಂಗಳೂರಿಗೆ. ಅಲ್ಲ ಹೋದ್ರೆ ಅಲ್ಲಿ ಶಿಖರ ಕಟ್ಟ ಒಂದು ಸೀಸನ್ಗೆ ನಮ್ಮಲ್ಲಿ ಶಿಖರ ಇರಲ್ಲ. ಅಲ್ಲಿ ಒಂದು ಯಾವ್ದೋ ನಮ್ಮ ಇವಾಗ ಏನ್ ಬರುತ್ತೆ ಮೇ ಆದ್ಮೇಲೆ ಅವನು ಮರಿಗೋಸ್ಕರ ಅದು ಊಟಕ್ಕೋಸ್ಕರ ಇದ್ ಮಾಡ್ತವೆ ಅಲ್ಲಿವರೆಗೂ. ಅದಾದ್ಮೇಲೆ ಶಿಖರಗಳು ಸ್ವಲ್ಪ ಒಂದು ಅವಾಯ್ಡ್ ಆಗುತ್ತೆ ನಮ್ಮ ಬೆಂಗಳೂರಲ್ಲಿ, ಆಯ್ತಾ? ಆ ನಿಮ್ಮ ಅಕ್ಕಿಗಳು ತಗೊಂಡೋಗಿ ನಮ್ಮ ಏರಿಯಾದಲ್ಲಿ ಆರಿಸಿದ್ರೆ ಕ್ಲೈಮೇಟ್ ವೈಸ್ ಅಲ್ಲೂ ನಮ್ಮ ಬೆಂಗಳೂರು ತುಂಬಾನೇ ಇದಾಗಿರುತ್ತೆ. ಅಲ್ಲಿ ಎಷ್ಟು ಅವರ್ ಆಡಬಹುದು ಅಂತ ನಿಮ್ಗೊಂದು ಏನಾದ್ರು ಒಂದು ಸಿಂಪ್ಟಮ್ಸ್ ಏನಾದ್ರು ಇದೆಯಾ? ಇವಾಗ ನಿಮ್ಮ ಇಲ್ಲಿ ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ ಸರ್ ಈಗ ಇದು ಮೈಸೂರಲ್ಲಿ, ಆಮೇಲೆ
ಬನ್ನೂರಲ್ಲಿ ನಮ್ಮ ಮತೀನ್ ಅಂತ ಇದಾರೆ ನಮ್ ಫ್ರೆಂಡ್, Okay. ಅಲ್ಲೆಲ್ಲ ಬಿಟ್ಟಿದ್ರಿ ನಾವು. ಇಲ್ಲಿ 6 ಗಂಟೆ 7 ಗಂಟೆ ಇರೋದು ನನ್ನ ಹತ್ರ 9 ಗಂಟೆ 10 ಗಂಟೆ ಅಕ್ಕಿ ಹಾರಿದೆ. ಓಕೆ. ಆತರ ಬಂದಿದೆ ಸರ್. ಸ್ವಲ್ಪ ವಾತಾವರಣ ಇಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ, ಬೆಟ್ಟಗಳು ಇದು ಸ್ವಲ್ಪ ಇದು, ಬೇರೆ ಕಡೆ ವಾತಾವರಣ ಇದ್ರೆ 2-3 ಗಂಟೆ ಜಾಸ್ತಿ ಮಾಡ್ತದೆ ಸರ್. ಓಕೆ, ಅಂದ್ರೆ ನೀವು ಕೂಡ ತುಂಬಾ ಕಡೆ ಅಕ್ಕಿಗಳು ಕೊಟ್ಟಿದ್ದೀರಾ? ಕೊಟ್ಟಿದ್ದೇನೆ, ಅವರು ಬಿಟ್ಟಿದ್ದಾರೆ. ಎಲ್ಲ ಬಿಟ್ಟು ಒಳ್ಳೆ ಟೈಮಿಂಗ್ಸ್ ಹೇಳಿದ್ದಾರೆ ಸರ್. ಓಕೆ ಸರ್, ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಒಂದು ನೋಡ್ತಾರ ಅಂತ ಒಂದು ಸಬ್ಸ್ಕ್ರೈಬರ್ಗೆ, ಹೊಸಬ್ರಿಗೆ ಯಾರೇ ಆಗ್ಬೋದು, ಒಂದು ಜೊತೆ ಅಂತ ಮಾಡ್ಬೇಕು ಅಂದ್ರೆ ಆ ಒಂದು ಜೊತೆಯಲ್ಲಿ ಒಂದು ಗಂಡಲ್ಲಿ ಏನ್ ಸಿಂಪ್ಟಮ್ಸ್ ನೋಡ್ತೀರಾ, ಹೆಣ್ಣಲ್ಲಿ ಏನ್ ಸಿಂಪ್ಟಮ್ಸ್ ನೋಡ್ತೀರಾ, ಇದೊಂದು ಹೇಳ್ಬಿಟ್ರೆ ಈ ಪ್ರೋಗ್ರಾಮ್ ಮುಗಿಸ್ಬಿಟ್ಟು ಇದ್ ಮಾಡ್ಬೋದು. ಅದೇ ಸರ್, ಈಗ ಇರ್ತದೆ ಯಾರೋ ಈಗ ಶೋಕಿ ಅವರು ಇರ್ತಾರ, ಅವ್ರ ಹತ್ರ ಕೇಳ್ಬಿಟ್ಟೆ ಈ ತರದ್ ಹಿಂಗ್ ಹಾಕಿದ್ರೆ ಹಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟೆ ಆ ತರ ಹಾಕೋಬಹುದು ಸರ್. ಗೆಸ್ಸಿಂಗ್ ಮೇಲೆ ಹಾಕ್ತಾರೆ ಸರ್, ಪರ್ಫೆಕ್ಟ್ ಅಂತ ಹೇಳಕ್ಕೆ ಇದ್ ಮಾಡಕ್ ಆಗೋದಿಲ್ಲ. ನಾವು ಅಷ್ಟೇ, ಈಗ ತಗೋ ಬಂದ್ರೆ ಆ ಹೆಣ್ಗೆ ಗಂಡ್ ಚೇಂಜ್ ಮಾಡ್ತೀರಾ, ಕರೆಕ್ಟ್ ಆಗಿ ಹಂಗ್ ಬರುತ್ತೆ. ಪರ್ಫೆಕ್ಟ್ ಜೊತೆ ಅಂತ ಹಂಗ್ ಹೇಳಕ್ ಆಗೋದಿಲ್ಲ ಸರ್. ಇದ್ರದ್ದು ಯಾಕೆಂದ್ರೆ ಒಂದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಜೊತೆ ಹಾಕೋದು ಅಂತ ಹೇಳಿದ್ರೆ ಸುಮ್ನೆ ನೀವ್ ಹೇಳ್ದಂಗೆ ಇವಾಗ ಅದನ್ನ ಇದನ್ನ ಇದು ಜೊತೆ ಹಾಕಕ್ ಬರಲ್ಲ. ಯಾಕಂದ್ರೆ ಗಂಡಲ್ಲಿ ಬಾಜಿ ಜಾಸ್ತಿ ಇರುತ್ತೆ, ಹೆಣ್ಣಲ್ಲಿ ಬಾಜಿನೇ ಇರಲ್ಲ. ಅಂತದ್ದು ನೋಡ್ಕೊಂಡು ಮ್ಯಾಚ್ ಮಾಡಿ ಹಾಕ್ಬೇಕಾಗುತ್ತೆ. ಅದೇ ಸರ್ ಹೇಳ್ತಾರದು, ಹೆಂಗ್ ಮಾಡಿದ್ರು ಈಗ ಫುಡ್ಗಳು ಜಾಸ್ತಿ ಆಯ್ತು, ಕರೆಕ್ಟ್ ಆಗಿ ಕಂಡು ಹಿಡಿಯಕ್ ಆಗೋದಿಲ್ಲ. ಚೇಂಜ್ ಮಾಡ್ತಾ ಇದ್ರೇನೆ ಸೆಟ್ ಆಗೋದು. ಇರೋದ್ ಹೇಳ್ಬೇಕಂದ್ರೆ ಮೊದ್ಲು ಇತ್ತು ಬಿಡಿ, ಆ ಕಾಲದಲ್ಲಿ ಯಾತ್ ತಗೊಂಡ್ರು ಬಾಜಿನೂ ಕರೆಕ್ಟ್ ಆಗಿರೋದು. ಈಗೆಲ್ಲ ಸ್ವಲ್ಪ ಕಲಾಮಿಲಿ ಆಗಿದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದ್ ಹೆಣ್ಗೆ ಸೆಟ್ ಆಗೋ ಗಂಟ ನೋಡ್ಬೇಕು. ಅಷ್ಟ್ ಸುಲಭಾಗಿಲ್ಲ ಈಗ, ಮೊದ್ಲಂಗ್ ಶೋಕಿ ಇಲ್ಲ, ಯಾವ್ದೋ ತಗೊಬಂದ್ರು ಹಾಕ್ಬಿಡ್ತು ಆರ್ಬಿಡ್ತು, ಹಂಗಿಲ್ಲ. ಈಗ ತುಂಬಾ ಚೇಂಜ್ ಇದೆ. ನೋಡ್ಕೊಂಡ್ ಹಾಕ್ಬಿಟ್ಟು ಮಾಡಿದ್ರೆ ಅದರಿಂದ ಒಳ್ಳೇದು. ಯಾರ ಶೋಕಿ ಅವರು ಇರ್ತಾರಲ್ಲ ಅವ್ರ ಹತ್ರ ಇದ್ ಮಾಡ್ಕೊಂಡ್ರೆ ಓಕೆ ಆಯ್ತದ ಸರ್. ಸರ್ ಇನ್ನೊಂದೆರಡು ಅಕ್ಕಿ ಬಿಟ್ಬಿಡಿ ಸರ್ ಇಲ್ಲಿ. ಇದು ಸರ್, ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಈ ಒಂದು ನಿಮ್ಮನೇಲಿ ಬಣ್ಣಗಳು ಅಂತ ವಿಷಯಕ್ಕೆ ಅಂತ ಬಂದಾಗ ನೀವ್ ಯಾವ ತರ ಚಾಯ್ಸ್ ಮಾಡ್ತೀರಾ ಸರ್? ಅಂದ್ರೆ ಇವಾಗ ನೀವು ಯಾವ್ದೋ ಬಣ್ಣಕ್ಕೆ ಯಾವ್ದೋ ಬಣ್ಣ ಹಾಕ್ತೀರಾ, ಇಲ್ಲಾಂದ್ರೆ ಗಟ್ಟಿ ಬಣ್ಣ ಮಾಡೋದಕ್ಕಿಂತಾನೆ ಓಡ್ತೀರಾ, ಹೆಂಗೆ ಅದು? ಸರ್ ಹಂಗೇನಿಲ್ಲ, ಈಗ ನಾನು ಹೇಳ್ದಲ್ಲ ನಮ್ಮ ಹತ್ರ 3 ಲೈನ್ ಅದೆಲ್ಲ ನಾನು ಅಕ್ಕಿ ಬಿಟ್ಕೊಂಡ್ ಬರ್ತಾ ಇರೋದು. ಈಗ ನೋಡಿ, ಇದು ಗುಲ್ಜಾರ್ಗುನು ಈ ಧೂಮ ಹೆಣ್ಗೆ ಇದೆಲ್ಲ ಇದ್ರದ್ದು ಮರಿ ಇದು, ಅದೆಲ್ಲ ಹಿಂಗ್ ಹಾರ್ಕೊಂಡ್ ಬರ್ತಾ ಇದೆ. ಈ ಸ್ಕಿಮಾದಿ ಹಳ್ಳಿ ಪಿಲಂಕಿಗೆ ಇದಕ್ಕೆ 2 ಹೆಣ್ಣು ಸೆಟ್ ಆಗಿದೆ. ಈ ತರ ಬಿಟ್ಕೊಂಡ್ ಬರ್ತಾ ಇದೀನಿ. ಇದೆಲ್ಲ ರೇಕ್ದಾರ್ ಬರುತ್ತೆ, ಆಮೇಲೆ ಧೂಮಗಳು ಬರುತ್ತೆ, ಮಕ್ಸಿ ಬರುತ್ತೆ, ಆರ್ತಾ ಇದೆ ಸರ್. ಇವಾಗ ಇದಕ್ಕೆ ಇವಾಗ ಈ ಪಿಳ್ಳಂಕಾಗೆ ಯಾವ್ದು ಹಾಕ್ತೀರಾ ಇವಾಗ ನೀವು? ಈಗ ಹೆಣ್ಣು ತೋರಿಸ್ತಾ ಇದೀನಿ ಸರ್. ಈ ಒಂದು ಹೆಣ್ಣು ಇದೆ, ಇದ್ರ ಮಗಳು ಅದು ಸೆಟ್ ಆಗಿದೆ. ಇನ್ನೊಂದು ಪಿಳಂಕಿ ನಿಶ್ಚಯ ಬಿಚ್ ಮೇದಕ್ ಬಾ ನೋಡಿ, ಈ ಜೊತೆ ಸೆಟ್ ಆಗಿರೋದು. ಇವಾಗ ಇದಕ್ಕೇನೆ ಪಿಳಂಕಗಳು ತೋರಿಸಿದ್ ನಿಮ್ಗೆ. ಇವಾಗ ಇದ್ರ ಜೊತೆಲಿ ಆಡಿದ್ಯಾ ಸರ್? ಆಡಿದೆ ಸರ್, ಪಟಾಗಳು. ಏನ್ ಟೈಮಿಂಗ್ಸ್ ಬಂದಿದೆ ಸರ್? ಸರ್ ಅದೇ ನಾನೇ ಸೀಲ್ಗೆ ಒಂದು 7 ಗಂಟೆ ಎಲ್ಲ ಬಿಟ್ಟಿದ್ದೀನಿ, ಬೇರೆ ಟೈಮ್ ಎಲ್ಲ ಆರಿದೆ. ಇವಾಗ ಇದು ಕೂಡ ಇವಾಗ ಮರಿ ಮಾಡಿದೆ ಇವಾಗ. ಇವಾಗ ಇನ್ನೊಂದ್ ಏನಂತ ಹೇಳಿದ್ರೆ, ಇವಾಗ ಇದ್ರಲ್ಲೇ ತಗೊಳ್ಳೋಣ, ಇದನ್ನ ಏನ್ ನೋಡಿ ಇದಕ್ ಜೊತೆ ಹಾಕಿದ್ರಿ ಅಂತ? ಸರ್ ಅದೇ ನಮ್ಗೆ ಏನಾರ ಅಷ್ಟಿದ್ದು ಡೌಟ್ ಇದ್ರೆ ನಾವು ಗುರುಗಳಿಗೆ ಮಾಮೂಲಿ ಅದು ತೋರ್ಸ್ಕೊಂಡ್ ಇದ್ ಮಾಡ್ಕೊಂಡ್ ಹಾಕೋದು ಸರ್. ಅದ ನಾನು ಹೇಳ್ತಾ ಇದೀನಲ್ಲ, ಒಂದ್ ಗೆಸ್ಸಿಂಗ್ ಮೇಲೆ ಹಿಂಗ್ ಹಾಕೋಬೇಕು. ಅದೇನಾರ ಸೆಟ್ ಆಗಿ ಚೇಂಜ್ ಮಾಡ್ತಾ ಇರ್ಬೇಕು. ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ಗಂಡಲ್ಲಿ ಲೆಂತ್ ಇತ್ತು ಅಂತ ಹೇಳಿದ್ರೆ ಇರ್ತದೆ ಸರ್. ಅದೆಲ್ಲ ಇದನ್ನ ನೋಡ್ತು ಅಂತ ಹೇಳಿದ್ರೆ ಇದು ಸಿಮಿಲರ್ ಆಗಿದೆ, ಒಂದೇ ರೀತಿ. ಅದೇ ಯಾವ ರೀತಿಲಿ ಮಾಡಿದ್ರಿ ಅಂತ ಅಷ್ಟೇ. ನಾನು ಒಂದು ಐಡಿಯಾದಿಂದ ಆಗ್ತಾ ಇದೀನಿ ಸರ್. ಅದೆಲ್ಲ ಏನ್ ನೋಡೋದಿಲ್ಲ, ಅಕ್ಕಿ ಒಂದ್ ಚೆನ್ನಾಗ್ ಕಾಣಿಸ್ತು ಮಿಲಾಯಿಸೋದು, ಆರ್ದ್ರೆ ಓಕೆ ಇಲ್ಲ ಅಂತ ಬೇರೆ ಚೇಂಜ್ ಮಾಡೋದು, ಆ ತರದ್ದು. ಇದು ಎಲ್ಲಿದು ಸರ್ ಇದು ಈ ಅಕ್ಕಿಗಳೆಲ್ಲ? ಇದು ಬಂದೇ ಈ ನಿಮ್ಮ ಕೊಳ್ಳೇಗಾಲ ಸೈಡ್ ಅಲ್ಲಿ ನಮ್ ಫ್ರೆಂಡ್ ಅಂತ ಇತ್ತು, ಅವನ್ ಮನೇಲಿ ಇದ್ದಿದ್ದು ಬಂದಿದ್ದು. ಇದು ಬಂದು ಇಲ್ಲಿ ಮಗಳು. ಇದು ರಾಮನಗರದಲ್ಲೇ ಇದು ಮುಂತಾಜ್ ಅಂತ ಇದ್ರು, ಆ ಜೊತೆಗಳು ಸೆಟ್ ಆಗ್ಬಿಟ್ಟು ಆಡ್ತಾ ಇತ್ತು ಧೂಮಗಳು. ಅದು ಗಂಡುನು 12 ವರ್ಷ ಆಯ್ತು. ಅದು ರಾಮನಗರದ ಪಟಾನೆ ತಗೊಂಡ್ ಬಂದಿದ್ದು. ಸರ್ ನಿಮ್ಮವ್ರನ್ನ ಇವಾಗ ಏನಂತ ಹೇಳಿದ್ರೆ, ಈ ವಿಡಿಯೋ ಇಲ್ಲಿಗೆ ಇದ್ ಮಾಡ್ತಾ ಇದೀನಿ.
ನಿಮ್ಮವ್ರು ಯಾರಾದ್ರೂ ನೀವು ಏನಾದ್ರೂ ಖರೀದಿ ಅವ್ರ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ ಹಾ. ಯಾರಾದ್ರೂ ಇದಾರಾ ಸರ್? ಕರೆಸ್ತೀರ ಅವ್ರನ್ನ? ಜಾಕಿ ಅವರು ಇದ್ರು, ಇವತ್ ಮದ್ವೆಗ್ ಹೋಗಿದ್ದಾರೆ. ಓಕೆ. ಮೇನ್ ಅವ್ರನ್ನೇ ಹ್ಮ್. ಎಲ್ಲಾ ನೋಡ್ಕೊಳ್ಳೋದು. ಸೀಸನ್ ಅಲ್ಲಿ ಎಲ್ಲ ಪಾಪ ತುಂಬಾ ಕಷ್ಟ ಪಡ್ತಾರೆ. ಏನ್ ಸರ್ ಹೆಸರು? ನಿಸಾರ್ ಅಂತ ಅವರು. ನಿಸಾರು. ಓಕೆ. ಅವ್ರ ಅಡ್ಡ ಹೆಸರು ಅತ ಅಂತಾರೆ. ಓಕೆ. ಒಳ್ಳೆಬ್ರು. ಓಕೆ. ಆಮೇಲೆ ಇಲ್ಲಿ ಬಂದು ನಮ್ಮ ನದಿಮ್ ಇಲ್ಲವ್ರೆಲ್ಲಾರು ಇದ್ ಮಾಡ್ತಾರ. ಓಕೆ. ಇಬ್ರು ನಮ್ ಫ್ರೆಂಡ್ಗಳು ಇದಾರ. ಓಕೆ. ನದಿಮ್ ಅಂತ ಇಲ್ಲೇ ಇದಾರ. ಕರ್ಸ್ಕೊಂಡ್ಬಿಡಿ ಸರ್ ಎಲ್ಲಾರ್ನು. ಇವ್ರ ದಾಬಡಿ ಇದೆ. ಓಕೆ. ಅವ್ರ ಹುಡುಗ ಇದ್ದಾನೆ, ಅವನು ಬಂದು ಇಲ್ಲಿ ಸಪೋರ್ಟ್ ಮಾಡ್ತಾರೆ ಸರ್. ಓಕೆ. ಮತ್ತು ಯಾರಿದ್ದಾರೆ ಸರ್? ಸರ್ ಯಾರಿಲ್ಲ, ನಮ್ ಫ್ರೆಂಡ್ಗಳು ಇದ್ದಾನೆ, ನಮ್ ಮಗ ಇದ್ದಾನೆ. ಎಲ್ಲಾರ್ನು ಕರ್ಸ್ಕೊಂಡ್ಬಿಡಿ ಸರ್ ದಯವಿಟ್ಟು. ಆತ ಬ್ರಸ್ ಆ ಕಡೆ ಇವ್ರು ನಮ್ಮ ದೊಡ್ಡ ಮಗ. ಹಾ ಸರ್. ನಮ್ಮ ಇವರು ದೋಸ್ತಿ. ಓಕೆ. ಇವ್ರ ಅಕ್ಕಿ ಶೋಕಿರ್ಲಿಲ್ಲ, ಹಾ. ಏನೋ ಇವತ್ತು ಬಂದ್ರು. ಒಳ್ಳೇದಾಯ್ತು ಸರ್. ಒಂದೆಲ್ಲ ಒಂದೇ ಒಂದ್ ಕೆಲಸ. ಆಯ್ತು ಸರ್. ಸರ್ ಈ ಅಕ್ಕಿ ಬಗ್ಗೆ ಏನೋ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅವಾಗಿಂದ ಈ ಅಕ್ಕಿ ಇಟ್ಕೊಂಡಿದೀರಾ, ಏನ್ ಸರ್ ಇದ್ರದ್ದು ವಿಶೇಷ ಇದ್ರದ್ದು? ಸರ್ ಅದೇ ಇದು ಯೂಟ್ಯೂಬ್ಗೆ 3 ರೌಂಡ್ ಇದೆ ಆರಿದು. ಓಕೆ. ಇದು ಬಿಟ್ರೆ ಒಂದ್ 5 ಗಂಟೆ ಆರ್ತದ ಸರ್ ಯಾವಾಗ್ಲೂ. ಯಾವಾಗ್ಲೂನು? ಬೇರೆ ಅಕ್ಕಿ ಎಲ್ಲ ಶಿಖರ ಹೊಡೆದಿತ್ತು, ಇದೇ ಇದೆಲ್ಲ ಅಂತ ಬಿಟ್ಟಿದ್ದು. 3 ಟೈಮು ನಾವು ಒಂದ್ 5 ಗಂಟೆ 5 ನಿಮಿಷ ಇಲ್ಲಂತ 5 ನಿಮಿಷ ಹೆಚ್ಚು ಕಡಿಮೆ ಈ ಬೆಳ್ಳಿ ಕಪ್ ಹೊಡ್ಕೊಡ್ತೀವಿ ಸರ್. ಈ ಬೆಳ್ಳಿ ಕಪ್ಪು ಈ ಅಕ್ಕಿ ಇದು ಮನೆಯಲ್ಲೇ ಆಗಿರೋದು ಪಟ. ಇದು ನಿಮ್ ಮನೆ ಪಟಾನೆ? ಇದು ಮನೆ ಪಟಾನೆ. ಓಕೆ. ಇದು ಯೂಟ್ಯೂಬ್ ಕಪ್ಪು 2023 ಬಿಟ್ಟಿದ್ದೀರಿ ಸರ್. ಓಕೆ. ಅಂದ್ರೆ ಇದು ಒನ್ ಆಫ್ ದಿ ಫೇವರೇಟ್ ಅಂತಾನೆ ಹೇಳ್ಬೋದು ಇವಾಗ ನಿಮ್ಗೆ. ಸರ್ ಅದ್ ಬಿಟ್ಟು ಬೇರೆ ಯಾವ್ದು ಪ್ರೈಸ್ಗಳನ್ನ ನೀವು ತಗೊಂಡಿದ್ದೀರಾ ಸರ್? ಸರ್ ಅದೇ ಒಂದು ಕನಕ್ಪುರ ಅದು. ಹಾ ಸರ್. ಇದು ಇಲ್ಲೇನೆ.